ಜಗತ್ತಿನ ಸ್ವಾಮಿಯಾದ ವಿಷ್ಣುವು ಯೋಗ ನಿದ್ರೆಯಿಂದ ಏಳುವಂತೆ ಮಾಡಿ ಪ್ರಾರ್ಥಿಸಿದನು. ಹೀಗೆ ಬ್ರಹ್ಮನಿಂದ ಪ್ರಾರ್ಥಿತಳಾದ ತಾಮಸಿ ದೇವಿಯು ಭಗವಾನ್ ವಿಷ್ಣುವಿನ ಕಣ್ಣು, ಬಾಯಿ, ಮೂಗು, ಬಾಹುಗಳು, ಹೃದಯ, ಎದೆಯ ಭಾಗಗಳಿಂದ ಹೊರಬಂದು ದರ್ಶನ ನೀಡಿದಳು. ಜಗನ್ನಾಥನು ದುಷ್ಟ ಸಂಹಾರಕನೂ ಆದ ಶ್ರೀಹರಿಯು ನಿದ್ರೆಯಿಂದೆದ್ದು ಶೇಷಶಯನವನ್ನು ಬಿಟ್ಟೆದ್ದು ಆ ರಾಕ್ಷಸರನ್ನು ನೋಡಿದನು. ದುರಾತ್ಮರು, ಅತಿ ವೀರ್ಯ ಪರಾಕ್ರಮಶಾಲಿಗಳು ಕೆಂಗಣ್ಣು ಮಾಡಿಕೊಂಡು ಬ್ರಹ್ಮನನ್ನೇ ತಿನ್ನಲು ಉದ್ಯುಕ್ತರಾದ ಮಧುಕೈಟಭರನ್ನು ಮಹಾವಿಷ್ಣುವು ವೀಕ್ಷಿಸಿದನು. ಸಂತೋಷಗೊಂಡಿರುವ ನಿಮಗೆ ನನ್ನಿಂದಲೇ ಸಾವು ಬರಲಿ, ಇಷ್ಟೇ ನನಗೆ ಬೇಕಾದ ವರ, ಬೇರೆ ವರದಿಂದ ಆಗಬೇಕಾಗಿರುವುದಾದರೂ ಏನು ಹೀಗೆಂದು ಶ್ರೀಹರಿ ಪ್ರತಿಕ್ರಿಯಿಸಿದನು. ಮಹಾಮಾಯೆಯಿಂದ ವಂಚಿಸಲ್ಪಟ್ಟ ಅವರಿಬ್ಬರು ಜಗತ್ತೆಲ್ಲವೂ ನೀರಿನಿಂದ ಆವೃತವಾಗಿರುವುದನ್ನು ನೋಡಿದರು. ತಕ್ಷಣ ಭಗವಂತನಾದ ಪುಂಡರೀಕಾಕ್ಷನಿಗೆ ಹೀಗೆ ಹೇಳಿದರು: ನಿನ್ನ ಯುದ್ಧ ಕೌಶಲ್ಯದಿಂದ ನಾವಿಬ್ಬರು ಪ್ರೀತರಾಗಿದ್ದೇವೆ. ನೀನೇ ನಮ್ಮಿಬ್ಬರಿಗೆ ಯೋಗ್ಯ ಮೃತ್ಯುವಾಗು. ಎಲ್ಲಿ ಈ ಪೃಥ್ವಿ ನೀರಿನಿಂದ ಆವೃತಗೊಂಡಿಲ್ಲವೋ ಅಲ್ಲಿ ನಮ್ಮಿಬ್ಬರನ್ನು ಕೊಲ್ಲು. ಶಂಖಚಕ್ರ ಗದಾಧಾರಿಯಾದ ಭಗವಂತನು ಹಾಗೆಯೇ ಆಗಲೆಂದು ಉತ್ತರಿಸಿ ಅವರಿಬ್ಬರ ಶಿರಸ್ಸನ್ನು ತೊಡೆಯ ಮೇಲಿಟ್ಟುಕೊಂಡು ಚಕ್ರದಿಂದ ಕತ್ತರಿಸಿದನು. ಎಂಬಲ್ಲಿಗೆ ಗದೆ, ಬಾಣ, ಸಿಡಿಲು, ಪದ್ಮ, ಧನಸ್ಸು, ಮಡಕೆ, ದಂಡ, ಶಕ್ತಿ, ಕತ್ತಿ, ಗುರಾಣಿ, ಶ್ರಮಗಳನ್ನು ಧರಿಸಿರುವ ಅವಳದಂತೆ ದೇಹ ಕಾಂತಿಯುಳ್ಳ ಕಮಲದಲ್ಲಿ ಆಸೀನಳಾಗಿರುವ ಮಹಿಷಾಸುರ ಮರ್ದಿನಿಯಾದ ಮಹಾಲಕ್ಷ್ಮಿಯನ್ನು ಸೇವಿಸುತ್ತೇವೆ. ಈಗ ಅಧ್ಯಾಯ ಓದೋಣ. ಒಟ್ಟಿಗೆ ಶುರು ಮಾಡೋಣ. ದಿಗಂತರಗಳನ್ನು ಬೆಳಗಿದ ಜಗನ್ಮಾತೆ, ಹಿಂದೆ ದೇವತೆಗಳಿಗೆ ಇಂದ್ರನು ಮತ್ತು ಅಸುರರಿಗೆ ಮಹಿಷಾಸುರನು ಪ್ರಭುಗಳಾಗಿದ್ದರು. ಆಗ ದೇವದಾನವರ ನಡುವೆ 100 ವರ್ಷಗಳ ಕಾಲ ಯುದ್ಧವು ನಡೆದು ದೇವ ಸೈನ್ಯವು ಸೋತು ಹೋಯಿತು. ಗೆದ್ದ ಮಹಿಷಾಸುರನು ಇಂದ್ರಪಟ್ಟವನ್ನೇರಿದನು. ಹತಾಶರಾಗಿದ್ದ ದೇವತೆಗಳು ಬ್ರಹ್ಮ ಪ್ರಜಾಪತಿಯನ್ನು ನಾಯಕನನ್ನಾಗಿ ಮಾಡಿಕೊಂಡು ಶಿವ, ಮಹಾವಿಷ್ಣು ಇದ್ದ ಜಾಗಕ್ಕೆ ಹೋದರು. ತಮ್ಮ ಸೋಲಿನ ಕಥೆಯನ್ನು ಹೇಳಿಕೊಂಡರು. ಆ ಮಹಿಷಾಸುರನು ಸೂರ್ಯ, ಇಂದ್ರ, ಅಗ್ನಿ, ವಾಯು, ಚಂದ್ರ, ಯಮ, ವರುಣ ಮತ್ತಿತರ ಅಧಿಕಾರಗಳನ್ನು ಕಿತ್ತುಕೊಂಡು ತಾನೇ ಅಧಿಪತಿಯಾಗಿದ್ದಾನೆ. ಇದರಿಂದ ದೇವಗಣಗಳು ಭೂಲೋಕದಲ್ಲಿ ಸಾಮಾನ್ಯ ಮಾನವರಂತೆ ಸಂಚರಿಸುತ್ತಿದ್ದಾರೆ. ಇಂತಹ ಸ್ಥಿತಿಯಲ್ಲಿರುವ ನಮ್ಮನ್ನು ಕಾಪಾಡುವುದು ನಿಮ್ಮ ಹೊಣೆ. ಇದಕ್ಕೊಂದು ದಾರಿ ಹುಡುಕಿ ಎಂದು ವಿಷ್ಣು ಶಿವನಲ್ಲಿ ದೇವತೆಗಳು ಪ್ರಾರ್ಥಿಸಿದರು. ಇದನ್ನು ಕೇಳಿ ಮಧುಸೂದನನು, ಶಂಭುವು ಕೋಪಗೊಂಡರು. ಆಗ ವಿಷ್ಣುವಿನ ಮುಖದಿಂದ ಮಹತ್ತಾದ ತೇಜಸ್ಸೊಂದು ಹೊರಹೊಮ್ಮಿತು. ಇದೇ ರೀತಿ ಬ್ರಹ್ಮ, ಶಂಕರರ ಮುಖದಿಂದಲೂ ತೇಜಸ್ಸುಗಳು ಹೊರಬಂದವು. ಇಂದ್ರ ಹಾಗೂ ಇತರೆ ದೇವತೆಗಳ ಶರೀರದಿಂದಲೂ ಶಕ್ತಿಶಾಲಿ ತೇಜಸ್ಸುಗಳು ಹೊರಬಂದು ಐಕ್ಯವಾದವು. ಆಗ ಜ್ವಾಲೆಗಳ ಶ್ರೇಣಿಯಿಂದ ದಿಗಂತರಗಳನ್ನು ವ್ಯಾಪಿಸಿ ಜ್ವಲಿಸುವ ಪರ್ವತದಂತೆ ಕಾಣುತ್ತಿದ್ದ ಬೃಹತ್ ತೇಜೋರಾಶಿಯನ್ನೇ ದೇವತೆಗಳು ಅಲ್ಲಿ ನೋಡಿದರು. ಯಾವುದು ಶಂಭುವಿನ ತೇಜಸ್ಸಾಗಿತ್ತೋ ಅದು ಆಕೆಯ ಮುಖವಾಯಿತು. ಯಮನ ತೇಜಸ್ಸಿನಿಂದ ಕೇಶಗಳು, ವಿಷ್ಣುವಿನ ತೇಜಸ್ಸಿನಿಂದ ಬಾಹುಗಳು ರೂಪುಗೊಂಡವು. ಸೋಮದೇವತೆಯ ತೇಜಸ್ಸಿನಿಂದ ಆಕೆಯ ಸ್ತನಗಳು, ಇಂದ್ರನ ತೇಜಸ್ಸಿನಿಂದ ನಡುವು, ವರುಣನ ತೇಜಸ್ಸಿನಿಂದ ಮೊಣಕಾಲುಗಳು, ಭೂದೇವಿಯ ತೇಜಸ್ಸಿನಿಂದ ನಿತಂಬಗಳು ಆಕಾರ ಪಡೆದವು. ಬ್ರಹ್ಮನ ತೇಜಸ್ಸಿನಿಂದ ಪಾದಗಳು, ಸೂರ್ಯನ ತೇಜಸ್ಸಿನಿಂದ ಪಾದದ ಬೆರಳುಗಳು, ವಸುಗಳ ತೇಜಸ್ಸಿನಿಂದ ಕೈಬೆರಳುಗಳು, ಕುಬೇರನ ತೇಜಸ್ಸಿನಿಂದ ಮೂಗು, ಪ್ರಜಾಪತಿಯ ತೇಜಸ್ಸಿನಿಂದ ಹಲ್ಲುಗಳು ಉಂಟಾದವು. ಹಾಗೆಯೇ ಅಗ್ನಿಯ ತೇಜಸ್ಸಿನಿಂದ 3 ಕಣ್ಣುಗಳು ರೂಪುಗೊಂಡವು. 2 ಸಂಧ್ಯಾಕಾಲ ಅಭಿಮಾನಿ ದೇವತೆಗಳಿಂದ 2 ಹುಬ್ಬುಗಳು, ವಾಯುವಿನ
ಎಲ್ಲ ದೇವತೆಗಳ ತೇಜಸ್ಸು ಒಗ್ಗೂಡಿ ಸರ್ವಮಂಗಳೆಯು ರೂಪುಗೊಂಡಳು. ದೇವತೆಗಳು ತಮ್ಮೆಲ್ಲರ ತೇಜೋರಾಶಿಯಿಂದ ಹುಟ್ಟಿದ್ದ ಆ ದೇವಿಯನ್ನು ನೋಡಿ ಸಂತೋಷಗೊಂಡರು. ಅಲ್ಲಿದ್ದ ದೇವತೆಗಳು ಆಕೆಗೆ ತಮ್ಮ ಆಯುಧಗಳನ್ನು ನೀಡಿದರು. ಈಶ್ವರನು ತನ್ನ ತ್ರಿಶೂಲದಿಂದ ಇನ್ನೊಂದು ತ್ರಿಶೂಲವನ್ನು ಹೊರಸೆಳೆದು ಆಕೆಗೆ ಇತ್ತನು. ಶ್ರೀಕೃಷ್ಣನು ತನ್ನ ಚಕ್ರದಿಂದ ಮತ್ತೊಂದು ಚಕ್ರವನ್ನು ಸೆಳೆದುಕೊಟ್ಟನು. ವರುಣನು ಶಂಖವನ್ನು, ಅಗ್ನಿಯು ಶಕ್ತ್ಯಾಯುಧವನ್ನು, ವಾಯುವು ಬಿಲ್ಲನ್ನು, ಬಾಣಗಳಿಂದ ತುಂಬಿದ್ದ 2 ಕತ್ತಳಿಕೆಗಳನ್ನು ಕೊಟ್ಟನು. ದೇವತೆಗಳ ಒಡೆಯ ಸಹಸ್ರನಯನ ಎಂಬ ಖ್ಯಾತಿ ಹೊಂದಿದ್ದ ಇಂದ್ರನು ತನ್ನ ವಜ್ರಾಯುಧದಿಂದ ಮತ್ತೊಂದು ವಜ್ರಾಯುಧ ಸೆಳೆದು ತನ್ನ ವಾಹನವಾದ ಐರಾವತದಿಂದ ಇನ್ನೊಂದು ಗಂಟೆಯನ್ನು ಸಿದ್ಧಪಡಿಸಿ ಆಕೆಗೆ ನೀಡಿದನು. ಯಮನು ಕಾಲದಂಡದಿಂದ ದಂಡವನ್ನು, ಜಲಾಧಿಪತಿಯು ಪಾಶವನ್ನು, ಪ್ರಜಾಪತಿಯು ಅಕ್ಷಮಾಲೆಯನ್ನು, ಬ್ರಹ್ಮನು ಕಮಂಡಲವನ್ನು ಕೊಟ್ಟರು. ಸೂರ್ಯನು ಪ್ರತಿ ರೋಮಕೂಪದಲ್ಲಿಯೂ ತನ್ನ ಕಾಂತಿಯನ್ನು ತುಂಬಿದನು. ಕಾಲನು ಖಡ್ಗವನ್ನು, ಪರಿಶುದ್ಧ ಗುರಾಣಿಯನ್ನು ನೀಡಿದನು. ಸಾಗರಾಭಿಮಾನಿ ದೇವತೆ ಆಕೆಗೆ ಶುದ್ಧಹಾರ, 2 ಹೊಸ ಬಟ್ಟೆಗಳು, ದಿವ್ಯ ಚೂಡಾಮಣಿ, 2 ಕರ್ಣಕುಂಡಲಗಳು, ಕಡಗಗಳು, ಶುಭ್ರವಾದ ಅರ್ಧಚಂದ್ರ, ಸಮಸ್ತ ಬಾಹುಗಳಿಗೆ ಕೇಯೂರಗಳು, ಶೋಭಿಸುತ್ತಿದ್ದ ಕಾಲು ಗೆಜ್ಜೆಗಳು, ಹಾಗೆಯೇ ಶ್ರೇಷ್ಠ ಕಂಠಾಭರಣ, ಎಲ್ಲ ಬೆರಳುಗಳಿಗೆ ರತ್ನದುಂಗುರಗಳನ್ನು ನೀಡಿದನು. ವಿಶ್ವಕರ್ಮನು ಕೊಡಲಿಯನ್ನು ಒಡೆಯನಾದ ಶೇಷನು ಮಹಾಮಣಿಗಳಿಂದ ಅಲಂಕೃತವಾದ ನಾಗಹಾರವನ್ನು ಸಮರ್ಪಿಸಿದನು. ಹೀಗೆ ಬೇರೆ ಬೇರೆ ದೇವತೆಗಳಿಂದ ಆಯುಧ ವಸ್ತ್ರಗಳನ್ನು ಪಡೆದು ಗೌರವಿಸಲ್ಪಟ್ಟ ಜಗನ್ಮಾತೆ ಅಟ್ಟಹಾಸ ಮಾಡಿದಳು, ಮತ್ತೆ ಗರ್ಜಿಸಿದಳು. ಆಕೆಯ ಘೋರವಾದ ನಾದದಿಂದ ಆಕಾಶವು ಸಂಪೂರ್ಣವಾಗಿ ತುಂಬಿ ಹೋಯಿತು. ಆಕಾಶದಿಂದಲೂ ತಡೆಯಲಾಗದ ಆ ಗರ್ಜನೆಯಿಂದ ಭಾರೀ ಪ್ರತಿಧ್ವನಿ ಉಂಟಾಯಿತು. ಲೋಕಗಳು ಕ್ಷೋಭೆಗೊಂಡವು, ಸಮುದ್ರಗಳು ಅಲ್ಲಾಡಿದವು. 3 ಲೋಕಗಳು ಶೋಭಾತ್ಮಕವಾಗಿದ್ದನ್ನು ಕಂಡ ರಾಕ್ಷಸರು ಸೈನ್ಯ ಸಜ್ಜಿತರಾಗಿ ಆಯುಧಧಾರಿಗಳಾಗಿ ಯುದ್ಧಕ್ಕೆ ಮುನ್ನುಗ್ಗಿದರು. ಓ ಇದೇನು ಎಂದು ಸಿಟ್ಟಿನಿಂದಲೇ ನುಡಿದ ಮಹಿಷಾಸುರ ರಾಕ್ಷಸರಿಂದ ಪರಿವೃತನಾಗಿ ಶಬ್ದಬಂದ ದಿಕ್ಕಿನತ್ತ ಓಡಿದನು. ಅಲ್ಲಿ ಕಂಡಳು ತ್ರೈಲೋಕ್ಯಗಳನ್ನು ತನ್ನ ದೀಪ್ತಮಯ ಸ್ವರೂಪದಿಂದ ಬೆಳಗುತ್ತಿದ್ದ ಜಗನ್ಮಾತೆ. ಪಾದಘಾತಗಳ ಮೂಲಕ ನೆಲದಲ್ಲಿ ಹಳ್ಳ ತೋಡಿ ಕಿರೀಟಾಗ್ರದಿಂದ ಆಕಾಶವನ್ನೇ ಕೆರೆದ, ಬಿಲ್ಲಿನ ಎದೆಯೇರಿಸಿ ಅದರ ಟಂಕಾರದಿಂದ ಪಾತಾಳ ಲೋಕಗಳನ್ನೆಲ್ಲ ಶೋಭೆಗೊಳಿಸಿದ ಆ ದೇವಿಯನ್ನು ನೋಡಿದನು. ತನ್ನ 1000 ಬಾವುಗಳಿಂದ ಎಲ್ಲಾ ದಿಕ್ಕುಗಳನ್ನು ವ್ಯಾಪಿಸಿ ನಿಂತಿದ್ದ ಆ ಮಹಾಮಾತೆಗೂ ರಾಕ್ಷಸರಿಗೂ ಯುದ್ಧ ಆರಂಭವಾಯಿತು. 16 ವಿಧ ವಿಧದ ಶಸ್ತ್ರಾಸ್ತ್ರಗಳಿಂದ ದಿಗಂತ ಬೆಳಗಿತು. ಮಹಿಷಾಸುರನ ಸೇನಾನಿಯಾದ ಚಿಕ್ಷುರನೆಂಬ ಮಹಾಸುರ, ಚಾಮರನೆಂಬ ಇನ್ನೊಬ್ಬ ರಕ್ಕಸ ಚತುರಂಗ ಬಲದೊಂದಿಗೆ ಯುದ್ಧ ಮಾಡಿದರು. ಉದಗ್ರನೆಂಬ ಮಹಾಸುರನು 60,000 ರಥಸೈನ್ಯದೊಡನೆ, ಮಹಾಹನುವೆಂಬ ಇನ್ನೊಬ್ಬ ರಾಕ್ಷಸ 1 ಕೋಟಿ ರಥಸೈನ್ಯದೊಡನೆಯೂ ಯುದ್ಧ ಮಾಡಿದರು. ಅಸಿಲೋಮನೆಂಬುವನು 5 ಕೋಟಿ ಸಂಖ್ಯೆಯ ಆನೆ ಕುದುರೆಗಳೊಂದಿಗೆ ಸೈನ್ಯದೊಡನೆ ಸಮರಘೋಷ ಮೊಳಗಿಸಿದರು. ಉಗ್ರದರ್ಶನನೆಂಬುವನು ಅನೇಕ 1000 ಸಂಖ್ಯೆಯ ಆನೆ ಕುದುರೆಗಳೊಂದಿಗೆ 1 ಕೋಟಿ ರಥ ಸೈನ್ಯದಿಂದಲೂ ಕೂಡಿ ಯುದ್ಧ ರಂಗಕ್ಕೆ ನುಗ್ಗಿದನು. ಬಿಡಾಲನೆಂಬ ಮಹಾದೈತ್ಯ 5 ಲಕ್ಷ ಸಂಖ್ಯೆಯ ರಥ ಸೈನ್ಯ ಪರಿವಾರದೊಂದಿಗೆ ರಣಾಂಗಣದಲ್ಲಿ ಹೋರಾಡಿದನು. ಇನ್ನು ಕೆಲವರು 10,000 ಸಂಖ್ಯೆಯ ರಥ, ಗಜ, ಅಶ್ವ ಸೈನ್ಯದಿಂದ ಕೂಡಿ ಆ ಯುದ್ಧದಲ್ಲಿ ದೇವಿಯೊಡನೆ ಕಾದಾಡಿದರು. ಹೀಗೆ ಮಹಾಸುರರು ಅಗಣಿತ ಕೋಟಿ ಸಂಖ್ಯೆಯಲ್ಲಿ ಜಗನ್ಮಾತೆಯ ವಿರುದ್ಧ ಸೆಣಸಿದರು. ತೋಮರ, ಬಿಂದಿಪಾಲ, ಶಕ್ತಿ, ಮುಸಲ, ಖಡ್ಗ, ಪರಶು, ಪಟ್ಟಿಶ ಎಂಬ ಈ ಆಯುಧಗಳಿಂದ ಕಾದಿದರು. ಕೆಲವರು ಶಕ್ರಾಯುಧಗಳನ್ನು ಎಸೆದರು, ಕೆಲವರು ಪಾಶವನ್ನು ಬಿಟ್ಟರು, ಇತರರು ದೇವಿಯ ಮೇಲೆ ಖಡ್ಗಪ್ರಹಾರ ನಡೆಸಿ ಕೊಲ್ಲಲು ಯತ್ನಿಸಿದರು. ಚಂಡಿಕೆಯು ತನ್ನ ಶಸ್ತ್ರಗಳನ್ನು ರಾಕ್ಷಸರ ಮೇಲೆ ಪ್ರಯೋಗಿಸುತ್ತಾ
ಲೀಲಾಜಾಲವಾಗಿ ಅವರ ಶಸ್ತ್ರಗಳನ್ನು ನಾಶ ಮಾಡಿದಳು. ಸರ್ವೇಶ್ವರಿಯಾದ ಆ ದೇವಿಯ ಮುಖದಲ್ಲಿ ಆಯಾಸವೇ ಕಾಣುತ್ತಿರಲಿಲ್ಲ. ದೇವತೆಗಳಿಂದ ಋಷಿಗಳಿಂದ ಸ್ತುತಿಸಲ್ಪಡುತ್ತಿದ್ದ ಆಕೆಯು ರಾಕ್ಷಸರ ದೇಹಗಳನ್ನು ಶಸ್ತ್ರಾಸ್ತ್ರಗಳಿಂದ ತುಂಬಿಬಿಟ್ಟಳು. ದೇವಿಯ ವಾಹನವಾಗಿದ್ದ ಸಿಂಹವು ಕೋಪಗೊಂಡು ತನ್ನ ಜಡೆಯನ್ನು ಕೊಡವುತ್ತಾ ಅಸುರ ಸೈನ್ಯದ ಮಧ್ಯೆ ನುಗ್ಗಿತು. ಆ ದೃಶ್ಯ ಕಾಡನ್ನು ಆವರಿಸಿದ್ದ ಬೆಂಕಿಯಂತೆ ಕಾಣುತ್ತಿತ್ತು. ರಣರಂಗದಲ್ಲಿ ಅಂಬಿಕೆಯು ಬಿಟ್ಟ ನಿಟ್ಟುಸಿರುಗಳೇ ನೂರಾರು ಸಾವಿರ ಸಂಖ್ಯೆಯಲ್ಲಿ ಆಕೆಯ ಪರಿವಾರಗಣಗಳಾದವು. ದೇವಿಯ ಶಕ್ತಿಯಿಂದ ಬಲಗೊಂಡ ಆ ಗಣದೇವತೆಗಳು ಅಸುರ ಗಣಗಳನ್ನು ನಾಶಗೊಳಿಸುತ್ತಾ ಸಾಗಿದರು. ಆ ಯುದ್ಧವೆಂಬ ಮಹೋತ್ಸವದಲ್ಲಿ ಕೆಲವು ಗಣದೇವತೆಗಳು ನಗಾರಿಗಳನ್ನು, ಕೆಲವರು ಶಂಖಗಳನ್ನು, ಕೆಲವರು ಮೃದಂಗಗಳನ್ನು ಬಳಸಿ ರಣರಂಗವನ್ನು ಸತ್ತಿನಿಂದ ತುಂಬಿದರು. ಆಕಾರದಲ್ಲಿ ಬೆಟ್ಟಗಳಂತೆ ಕಾಣುತ್ತಿದ್ದ ಆ ರಕ್ಕಸರು ದೇವಿಯ ನಿರಂತರ ಬಾಣಗಳಿಗೆ ಕತ್ತರಿಸಲ್ಪಟ್ಟು ಹಾಗೆಯೇ ಪ್ರಾಣ ಬಿಟ್ಟರು. ಕೆಲವು ರಕ್ಕಸರ ಬಾಹುಗಳು ಕತ್ತರಿಸಿ ಹೋದವು. ಕೆಲವರ ಕತ್ತೆ ಕತ್ತರಿಸಿ ನೆಲದಲ್ಲಿ ದಿಕ್ಕಾಪಾಲಾಗಿ ಬಿದ್ದಿದ್ದವು. ಇನ್ನು ಕೆಲವರ ನಡು ಸೀಳಲ್ಪಟ್ಟಿತ್ತು. ಕೆಲವರ ಮೊಣಕಾಲುಗಳು ಕತ್ತರಿಸಿ ನಡೆಯಲಾಗದೆ ಭೂಮಿಗೆ ಬಿದ್ದು ಹೊರಳಾಡುತ್ತಿದ್ದರು. ಇನ್ನು ಕೆಲವರು ಒಂದು ಕಣ್ಣು, ಒಂದು ಬಾಹು, ಒಂದು ಕಾಲನ್ನು ಮಾತ್ರ ಉಳಿಸಿಕೊಂಡಿದ್ದರು. ಕೆಲವರು ದೇವಿಯ ಹೊಡೆತಕ್ಕೆ ಸರಿಯಾಗಿ ಎರಡಾಗಿ ಸೀಳಲ್ಪಟ್ಟಿದ್ದರು. ತಲೆಗಳು ಕತ್ತರಿಸಲ್ಪಟ್ಟಿದ್ದರು. ಕೆಳಗೆ ಬಿದ್ದಿದ್ದ ಕೆಲವರು ಪುನಃ ಎದ್ದರು. ಕೆಲವರು ಆ ಯುದ್ಧದಲ್ಲಿ ಕೇಳಿಬರುತ್ತಿದ್ದ ತೂರ್ಯ ವಾದ್ಯಗಳಿಗೆ ತಕ್ಕಂತೆ ಲಯಬದ್ಧವಾಗಿ ನರ್ತಿಸಿದರು. ಮತ್ತೆ ಕೆಲವು ರಕ್ಕಸರು ತಮ್ಮ ತಲೆಗಳು ಕತ್ತರಿಸಿ ಹೋಗಿದ್ದರು. ಖಡ್ಗ, ಶಕ್ತಿ, ವೃಷ್ಟಿ ಎಂಬ ಆಯುಧಗಳನ್ನು ಹಿಡಿದು ನಿಲ್ಲು ನಿಲ್ಲು ಎಂದು ದೇವಿಗೆ ಹೇಳುತ್ತಿದ್ದರು. ಆ ಮಹಾಯುದ್ಧದ ಕಾರಣ ರಥ, ಕುದುರೆ, ಆನೆ, ರಕ್ಕಸರ ರಾಶಿಯಿಂದ ಭೂಮಿಯು ತುಂಬಿ ಹೋಗಿತ್ತು. ಇತರೆ ವೀರರು ಮುಂದೆ ಹೆಜ್ಜೆ ಇಡಲು ಕಷ್ಟವಾಗಿತ್ತು. ಸತ್ತ ಅಸುರರು, ಆನೆ, ಕುದುರೆಗಳ ನಡುವೆ ರಕ್ತ ಪ್ರವಾಹದಿಂದ ಕೂಡಿದ ಮಹಾನದಿಗಳು ಹುಟ್ಟಿ ಹರಿದವು. ದೇವಿಯ ಪರಿವಾರಗಳು ಅಸುರರೊಂದಿಗೆ ತೀವ್ರಾವೇಶದಿಂದ ಹೋರಾಡಿದವು. ಇದರಿಂದ ಖುಷಿಪಟ್ಟ ದೇವತೆಗಳು ಅಂತರಿಕ್ಷದಿಂದ ಪುಷ್ಪವೃಷ್ಟಿ ಮಾಡಿದರು ಎಂಬಲ್ಲಿಗೆ ಸಾವರ್ಣಿಕ ಮನ್ವಂತರದ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆ ಎಂಬ ಚರಿತ್ರೆಯ ದಿಗಂತರಗಳನ್ನು ಬೆಳಗಿದ ಜಗನ್ಮಾತೆ ಎಂಬ 2ನೇ ಅಧ್ಯಾಯ ಸಂಪೂರ್ಣವಾಯಿತು. ಜಯ ದುರ್ಗೆ, ಜಯ ದುರ್ಗೆ, ಜಯ 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 ದುರ್ಗೆ. ಸರಿ, ದೀರ್ಘ ಉಸಿರು ತಗೊಳ್ಳಿ, ದೀರ್ಘ ಉಸಿರು ತಗೊಳ್ಳಿ. ಪ್ರತಿ ಅಧ್ಯಾಯ ಆದ್ಮೇಲೆ ಈ ತರ ಉಸಿರಾಟದ ಪ್ರಕ್ರಿಯೆ ಮಾಡೋದ್ರಿಂದ ಶರೀರಕ್ಕಾಗುವಂಥ ಆಯಾಸ ಕಡಿಮೆ ಆಗುತ್ತೆ ಮತ್ತು ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಕಾಂತಿಯುಕ್ತವಾಗಿರುವ ಕೆಂಪು ರೇಷ್ಮೆ ವಸ್ತ್ರವನ್ನು ಧರಿಸಿರುವ, ಮುಂಡಗಳ ಮಾಲೆಯನ್ನೇ ಹಾಕಿಕೊಂಡ ಕೈಗಳಲ್ಲಿ ಜಪಮಾಲೆಯನ್ನು ಧರಿಸಿ ವಿದ್ಯೆ ಪರಮುದ್ರಧಾರಿಣಿಯಾಗಿರುವ, ತ್ರಿನೇತ್ರಗಳು ಮತ್ತು ಮುಖದಿಂದ ಅಸೀಮ ಕಾಂತಿಯನ್ನು ಒಮ್ಮಿಸುತ್ತಿರುವ, ರತ್ನ ಕಿರೀಟದ ತುದಿಯಲ್ಲಿ ಚಂದ್ರನನ್ನುಳ್ಳ, ಕಮಲಾಸನದಲ್ಲಿ ಕುಳಿತಿರುವ ದೇವಿಯನ್ನು ವಂದಿಸುತ್ತೇವೆ. ಧ್ಯಾನಾವಸ್ಥೆಯಲ್ಲಿ ಒಂದು ಸೆಕೆಂಡ್. ಹಿಡಿದು ಮಹಾಮಾತೆಯ ಮಡಿಲು ಸೇರಿದ ಮಹಿಷಾಸುರ. ಒಂದು ಕಡೆ ರಕ್ಕಸ ಸೇನೆ ನಾಶವಾಗುತ್ತಿತ್ತು. ದೇವಸೇನೆಯ ಉತ್ಸಾಹ ಮೇರೆ ಮೀರಿತ್ತು. ಚಿಕ್ಷೂರನೆಂಬ ಮಹಾಸುರನು ಕೋಪ ಹೊಂದಿ ತಾನೇ ದೇವಿಗೆದುರಾಗಿ ನಿಂತನು. ಮೇಘವು ಮೇರುಗಿರಿಯ ಶಿಖರದ ಮೇಲೆ ಮಳೆಯನ್ನು ಸುರಿಸುವಂತೆ ಅವನು ದೇವಿಯ ಮೇಲೆ ಬಾಣಗಳ ಮಳೆಗರೆದನು. ದೇವಿಯು ಅನಾಯಾಸವಾಗಿ ಅವನ ಬಾಣರಾಶಿ
ರಾಶಿಯನ್ನು ಕತ್ತರಿಸಿದಳು. ಮಾತ್ರವಲ್ಲ, ಪ್ರತಿ ಬಾಣಗಳಿಂದ ಅವನ ಕುದುರೆಯನ್ನು ಸಾರಥಿಯನ್ನು ಸಂಹರಿಸಿದಳು. ಅವನ ಧನಸ್ಸನ್ನು ಕತ್ತರಿಸಿ ಧ್ವಜವನ್ನು ಕೆಡವಿದಳು. ಅನಂತರ ಅವನ ಶರೀರದಿಂದ ಬಾಣಗಳಿಂದ ತುಂಬಿದಳು. ಅಸಹಾಯಕನಾಗಿದ್ದ ಆ ರಾಕ್ಷಸನು ಖಡ್ಗ ಗುರಾಣಿಯನ್ನು ಧರಿಸಿ ದೇವಿಯತ್ತ ಮುನ್ನುಗ್ಗಿದನು. ತೀಕ್ಷ್ಣವಾದ ಅಲಗುಳ್ಳ ತನ್ನ ಕತ್ತಿಯಿಂದ ಸಿಂಹದ ತಲೆಯ ಮೇಲೆ ಪ್ರಹಾರ ಮಾಡಿ ಅಷ್ಟೇ ವೇಗದಿಂದ ದೇವಿಯ ಎಡಭುಜದ ಮೇಲೆ ಒಡೆದನು. ಆಕೆಯ ಭುಜಕ್ಕೆ ತಾಗಿದ ಖಡ್ಗವು ಚೂರು ಚೂರಾಯಿತು. ಅದರಿಂದ ಕೋಪಗೊಂಡ ಚಿಕ್ಷೂರ ಶೂಲವನ್ನು ತೆಗೆದುಕೊಂಡನು. ಆ ಭೀಮಾಕಾಯನಾದ ರಾಕ್ಷಸನು ಆಗಸದಿಂದ ರವಿಬಿಂಬವನ್ನೇ ಕಿತ್ತೆಸೆಯುತ್ತಾನೋ ಎಂಬಂತೆ ತೇಜಸ್ಸಿನಿಂದ ಹೊಳೆಯುತ್ತಿದ್ದ ಶೂಲವನ್ನು ಭದ್ರಕಾಳಿಯತ್ತ ಎಸೆದನು. ತನ್ನ ಮೇಲೇರಿ ಬರುತ್ತಿರುವ ಆ ಶೂಲವನ್ನು ನೋಡಿ ದೇವಿಯು ಪ್ರತಿಯಾಗಿ ಶೂಲವನ್ನು ಬಿಟ್ಟಳು. ರಾಕ್ಷಸನ ಶೂಲವು 100 ತುಂಡುಗಳಾಯಿತು. ಆ ರಾಕ್ಷಸನ ಶರೀರವು ಛಿದ್ರ ಛಿದ್ರವಾಗಿ ನೆಲಕ್ಕುರುಳಿತು. ಮಹಿಷನ ಸೇನಾಪತಿ ಚಿಕ್ಷೂರಾಸುರ ಹೀಗೆ ಕೊಲ್ಲಲ್ಪಡಲು ದೇವಕಂಟಕ ಎಂದು ಕುಖ್ಯಾತನಾಗಿದ್ದ ಚಾಮರನೆಂಬ ರಾಕ್ಷಸನು ಆನೆಯ ಮೇಲೆ ಕುಳಿತು ಯುದ್ಧಕ್ಕೆ ಬಂದನು. ಆತ ದೇವಿಯ ಮೇಲೆ ಶಕ್ಯಾಯುಧ ಪ್ರಯೋಗ ಮಾಡಿದನು. ದೇವಿಯು ಅದನ್ನು ತನ್ನ ಭೀಕರ ಹುಂಕಾರದಿಂದ ಅಪ್ಪಳಿಸಿ ಕಳೆಗುಂದಿಸಿ ಭೂಮಿಗೆ ಬೀಳಿಸಿದಳು. ಆತ ಕೋಪದಿಂದ ಶೂಲವನ್ನೆಸೆದನು. ಆಕೆಯು ಅದನ್ನು ಕೂಡ ಬಾಣಗಳಿಂದ ಕತ್ತರಿಸಿ ಹಾಕಿದಳು. ಆಗ ದೇವಿಯ ವಾಹನ ಸಿಂಹವು ಮೇಲ್ನೆಗೆದು ಆನೆಯ ಕುಂಭನು ಎದುರಿಸಿದನು. ಕೆಲವರನ್ನು ತನ್ನ ಮೂತಿಯಿಂದ ತನ್ನ ಗೊರಸುಗಳಿಂದ ನೆಲವನ್ನು ಕೆರೆಯುತ್ತಾ ಧೂಳೆಬ್ಬಿಸಿದನು. ಅಂಗಡಲ ಎತ್ತರವಾದ ಪರ್ವತಗಳನ್ನು ಕಿತ್ತೆಸೆದನು. ಭೀಕರವಾಗಿ ಗರ್ಜಿಸುವುದ ಅವನು ವೇಗವಾಗಿ ತಿರುಗುತ್ತಿದ್ದರಿಂದ ಧೂಳೆದ್ದು ಭೂಮಿಯು ಸೀಳಿ ಹೋದಂತಾಯಿತು. ಅವನ ಬಾಲದೇಟಿನ ಬಲಕ್ಕೆ ಸಮುದ್ರವು ಉಕ್ಕಿ ಹರಿಯಿತು. ಕೊಂಬುಗಳನ್ನು ಕೊಡವಿದಾಗ ಮೋಡಗಳೇ ತುಂಡು ತುಂಡಾದವು. ಅವನ ನಿಡಿದಾದ ಉಸಿರಿನಿಂದ ಗಾಳಿದ ಹೊಮ್ಮಿದ ವೇಗಕ್ಕೆ ಬೆಟ್ಟಗಳು 100 ತುಂಡುಗಳಾಗಿ ನೆಲಕ್ಕುರುಳಿದವು. ಹೀಗೆ ಕೋಪದಿಂದ ಉಬ್ಬಿ ಮೇಲೆ ಬೀಳಲು ಬರುತ್ತಿದ್ದ ಮಹಿಷಾಸುರನನ್ನು ನೋಡಿ ಚಂಡಿಕೆಯು ಅವನನ್ನು ವಧಿಸಬೇಕೆಂದು ನಿಶ್ಚಯಿಸಿದಳು. ಅವಳು ಪಾಶವನ್ನೆಸೆದು ಆತನನ್ನು ಬಂಧಿಸಿದಳು. ಮಹಿಷಾಸುರ ತನ್ನ ಕೋಣನ ರೂಪವನ್ನೇ ತ್ಯಜಿಸಿದನು. ತಕ್ಷಣ ಅವನು ಸಿಂಹದಂತಾದನು. ಅಂಬಿಕೆಯು ಅವನ ತಲೆಯನ್ನು ಕತ್ತರಿಸುವಷ್ಟರಲ್ಲಿಯೇ ಖಡ್ಗಪಾಣಿಯಾದ ಪುರುಷನಂತೆ ಕಾಣಿಸಿಕೊಂಡನು. ಕೂಡಲೇ ದೇವಿಯು ಬಾಣಗಳಿಂದ ಆತನನ್ನು ಅವನ ಖಡ್ಗ ಗುರಾಣಿಯನ್ನು ಕತ್ತರಿಸಿದಳು. ಅವನೀಗ ಆನೆಯಂತೆ ಬದಲಾದನು. ಅವನು ತನ್ನ ಸೊಂಡಿಲಿನಿಂದ ಸಿಂಹವನ್ನು ಎಳೆದಾಡಿ ಗೀಳಿಟ್ಟನು. ಆ ಸೊಂಡಿಲನ್ನು ದೇವಿಯು ಕತ್ತಿಯಿಂದ ಕತ್ತರಿಸಿ ಹಾಕಿದಳು. ಆ ಕೂಡಲೇ ಆತ ಮತ್ತೆ ಮಹಿಷ ಶರೀರಧಾರಿಯಾಗಿ ಹಿಂದಿನಂತೆಯೇ ತ್ರಿಲೋಕಗಳನ್ನು ಕಂಗಾಲು ಮಾಡಿದ. ಕೋಪಗೊಂಡಿದ್ದ ಜಗನ್ಮಾತೆ ಚಂಡಿಕೆಯು ಅತ್ಕೃಷ್ಟ ರುಚಿಯ ಸುರೆಯನ್ನು ಕುಡಿಯುತ್ತಾ ಕೆಂಗಣ್ಣಳಾಗಿ ಹಠಹಾಸ ಮಾಡಿದಳು. ಬಲದಿಂದಲೂ ವೀರ್ಯದಿಂದಲೂ ಉದಿಸಿ ಉದತ್ತನಾಗಿದ್ದ ಆ ರಕ್ಕಸನು ಗರ್ಜಿಸಿದನು. ತನ್ನ ಕೊಂಬುಗಳಿಂದ ಪರ್ವತಗಳನ್ನು ಕಿತ್ತು ಚಂಡಿಕೆಯ ಮೇಲೆಸೆದನು. ನಿರಂತರ ಬಾಣವರ್ಷದಿಂದ ಆ ಮಹಾತಾಯಿ ಅವನು ಎಸೆಯುತ್ತಿದ್ದ ಆ ಪರ್ವತಗಳನ್ನು ಪುಡಿ ಪುಡಿ ಮಾಡಿದನು. ಮದದಿಂದ ಕೆಂಪಾಗಿದ್ದ ಅವನ ಮುಖವನ್ನೇ ನೋಡುತ್ತಾ ತೊದಲುತ್ತಿದ್ದ ಅವನನ್ನು ಕುರಿತು ದೇವಿ ಹೀಗೆಂದಳು: ಅಯ್ಯೋ ಮೂಢ, ನಾನು ಮಧುವನ್ನು ಕುಡಿಯುವವರೆಗೆ ಕ್ಷಣಕಾಲ ಗರ್ಜಿಸುತ್ತಿರು. ನಾನು ನಿನ್ನನ್ನು ಇದೇ ಜಾಗದಲ್ಲಿ ಕೊಂದ ನಂತರ ದೇವತೆಗಳು ಗರ್ಜಿಸುತ್ತಾರೆ. ಹೀಗೆ ಆ ಮಹಾಸುರನನ್ನು ಪಾದಗಳಿಂದ ತುಳಿದು ನಿಂತಳು. ಅವನ ಕುತ್ತಿಗೆಗೆ ಶೂಲವನ್ನು ಇರಿದಳು. ದೇವಿಯ ಪಾದಘಾತಕ್ಕೊಳಗಾದ ಅವನು ತನ್ನ ಕೋಣನ ರೂಪದಿಂದ ಅರ್ಧ ಹೊರಬಂದಿದ್ದಾಗ ಮತ್ತೆ ದೇವಿಯಿಂದ ಘಾತಕ್ಕೊಳಗಾದನು. ಈ ಹೊತ್ತಿನಲ್ಲಿ ಪರಸ್ಪರ ಯುದ್ಧ ಮಾಡುತ್ತಲೇ ಇದ್ದಾಗ ದೇವಿಯು ಆತನ ತಲೆಯನ್ನು ಕತ್ತಿಯಿಸಿ ಹಾರಿದಳು. ತಮ್ಮ ರಾಜನ ಸಾವಿನಿಂದ ಕಂಗೆಟ್ಟ ರಾಕ್ಷಸಗಣ ನಾಶವಾಯಿತು. ಇದರಿಂದ ದೇವತೆಗಳು ಸಂತಸ ಭರಿತರಾದರು ಎಂಬಲ್ಲಿಗೆ ಸಾವರ್ಣಿಕ ಮನ್ವಂತರದ
ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆ ಎಂಬ ಚರಿತ್ರೆಯ ಮಡಿದು ಮಹಾಮಾತೆಯ ಮಡಿಲು ಸೇರಿದ ಮಹಿಷಾಸುರ ಎಂಬ 3ನೇ ಅಧ್ಯಾಯ ಸಂಪೂರ್ಣವಾಯಿತು. ಜಯ ಜಯ ದುರ್ಗೆ. ಈಗ 4ನೇ ಅಧ್ಯಾಯ, 4ನೇ ಅಧ್ಯಾಯವನ್ನು ಮಾಡಿ ಶುರು ಮಾಡುವ. ಧ್ಯಾನ ಕಪ್ಪು ಮೋಡದಂತೆ ಗಾಢಕಾಂತಯುಕ್ತಳಾಗಿರುವ ಕಣ್ಣ ನೋಟದಿಂದಲೇ ಶತ್ರು ಸಮೂಹಕ್ಕೆ ಭಯವನ್ನುಂಟು ಮಾಡುತ್ತಿರುವ, ಶಿರದಲ್ಲಿ ಬಾಲಚಂದ್ರನನ್ನು ಧರಿಸಿರುವ, ಕೈಗಳಲ್ಲಿ ಶಂಖ ಚಕ್ರ ಕೃಪಾಣ ತ್ರಿಶೂಲಗಳನ್ನು ಹಿಡಿದಿರುವ, ತ್ರಿಲೋಕಸ್ಸಿನಿಂದ ತ್ರಿಭುವನಗಳನ್ನೇ ಬೆಳಗುತ್ತಿರುವ, ಸಿದ್ಧಿ ಸಾಮರ ಸೇವೆಗೊಳಗಾಗಿರುವ ದೇವತೆಗಳಿಂದ ದುರ್ಗಾದೇವಿಯನ್ನು ಧ್ಯಾನಿಸೋಣ. ನಾನು ಹೇಗೆ ಬಣ್ಣಿಸಲಿ ಅಮ್ಮ, ಸಮಸ್ತ ಜಗತ್ತಿಗೆ ಕಾರಣ ನೀನೆ. ನೀನು ತ್ರಿಗುಣ ಸ್ವರೂಪಳಾದರೂ ಅವುಗಳ ದೋಷಗಳಿಂದ ಬಾಧಿತರಾಗಿಲ್ಲ. ಹರಿಹರಾದಿಗಳು ನಿನ್ನನ್ನು ಅರಿಯಲಾರರು. ನೀನು ಅಪಾರಳು, ನೀನು ಸರ್ವರಿಗೂ ಆಶ್ರಯದಾತಳು. ಈ ಜಗತ್ತು ನಿನ್ನ ಅಂಶ ಮಾತ್ರ. ನೀನು ಅವ್ಯಾಕೃತಳು, ನೀನೇ ಪ್ರಕೃತಿಯ ಮೂಲ, ಎಲ್ಲದರ ಮೂಲವೂ ನೀನೆ. ಅಮ್ಮ, ಯಜ್ಞಗಳನ್ನು ಮಾಡುವಾಗ ಸ್ವಾಹಾಕಾರದಿಂದ ಎಲ್ಲಾ ದೇವತೆಗಳು ತೃಪ್ತಿಯನ್ನು ಹೊಂದುತ್ತಾರೆ. ನೀನು ಅಂತಹ ಸ್ವಾಹಾಕಾರ ಸ್ವರೂಪಿಣಿ. ಹಾಗೆಯೇ ಪಿತೃಗಣಗಳಿಗೆ ತೃಪ್ತಿಯನ್ನುಂಟು ಮಾಡುವ ಸ್ವಧಾಕಾರವೂ ನೀನೆ. ಅಮ್ಮ, ಮುಕ್ತಿಯನ್ನು ನೀಡುವ ಅತಿ ಕಠಿಣ ವ್ರತವಾದ ಜಿತೇಂದ್ರಿಯರು ತತ್ವಸಾರವನ್ನರಿತಿರುವ ದೋಷರಹಿತರಾದ ಮುನಿಗಳು ಕಲಿಯುತ್ತಿರುವ ಅನುಸರಿಸುತ್ತಿರುವ ಆ ಪರಾವಿದ್ಯೆಯ ನೀನು. ನೀನು ಶಬ್ದ ಸ್ವರೂಪಿಣಿ, ಪರಮ ಪರಿಶುದ್ಧವಾದ ಋಗ್ವೇದ ಯಜುರ್ವೇದಗಳನ್ನು ನಿನ್ನನ್ನೇ ಆಶ್ರಯಿಸಿವೆ. ಗೀತೆಯಂತಿರುವ ರಮ್ಯವಾದ ಪದಗುಚ್ಛಗಳಿಂದ ಕೂಡಿರುವ ಸಾಮವೇದಕ್ಕೂ ನೀನೇ ಆಶ್ರಯದಾತೆ. ಪ್ರಕಾಶ ಸ್ವರೂಪಳು ವೇದ ಮಾತೆಯು ಷಡ್ಗುಣಗಳೆಂಬ ಐಶ್ವರ್ಯಗಳಿಂದ ತುಂಬಿಕೊಂಡಿರುವ ಭಗವತಿಯೂ ನೀನೆ. ಜಗತ್ತನ್ನು ಪಾಲಿಸಲು ಬೇಕಾದ ಲೌಕಿಕ ಜ್ಞಾನವೂ ನೀನೆ. ಜಗತ್ತಿನ ಸಕಲ ದುಃಖಹಾರಿಣಿಯೂ ನೀನೆ. ಯಾವುದರಿಂದ ಸಕಲ ಶಾಸ್ತ್ರಗಳ ಸಾರವನ್ನೇ ಅರಿಯಬಹುದೋ ಆ ಮೇಧಾಶಕ್ತಿಯೂ ನೀನೆ. ದುರ್ಗಮವಾದ ಸಂಸಾರ ಸಾಗರವನ್ನು ದಾಟಿಸುವ ದುರ್ಗಾದೇವಿಯೂ ನೀನೆ. ಯಾರ ಸಂಘದ ಅಂಗಿಲ್ಲದ ಅಸಂಗಗಳು ನೀನು. ಮಧುಕೈಟವರ ಶತ್ರುವಾದ ವಿಷ್ಣುವಿನ ಹೃದಯವಾಸಿನಿಯಾದ ಲಕ್ಷ್ಮಿಯೂ ನೀನೆ. ಜಡೆಯಲ್ಲಿ ಚಂದ್ರನನ್ನು ಧರಿಸಿರುವ ಶಿವನೊಂದಿಗೆ ಇರುವ ಗೌರಿಯೂ ನೀನೆ. ಮಂದಹಾಸವನ್ನು ತುಂಬಿಕೊಂಡು ನಿರ್ಮಲವಾಗಿರುವ ಪೂರ್ಣಚಂದ್ರನಂತೆ ಸುಂದರ ಸ್ವರ್ಣಕಾಂತಿಯನ್ನು ತುಳುಕಿಸುತ್ತಿರುವ ನಿನ್ನ ಮುಖವನ್ನು ನೋಡಿದ ಮೇಲೆಯೂ ಆಕ್ರೋಶ ಭರಿತನಾಗಿ ಮಹಿಷಾಸುರ ನಿನ್ನ ಮೇಲೆ ದಾಳಿ ಮಾಡಿದ್ದು ನಿಜಕ್ಕೂ ಪರಮಾಶ್ಚರ್ಯ. ಓ ಜಗಜ್ಜನನಿ, ಕೋಪಿತೆಯಾಗಿ ಉಬ್ಬಿಗೊಟ್ಟಿಕೊಂಡು ಭಯಂಕರವಾಗಿದ್ದ ಆಗಷ್ಟೇ ಹುಟ್ಟುತ್ತಿರುವ ಚಂದ್ರನ ತೇಜಸ್ಸನ್ನು ಒಮ್ಮಿಸುತ್ತಿದ್ದ ನಿನ್ನ ಮುಖವನ್ನು ನೋಡಿದ ಮೇಲೆಯೂ ಮಹಿಷಾಸುರ ಪ್ರಾಣ ಬಿಡಲಿಲ್ಲವೆಂದರೆ ಅದು ವಿಚಿತ್ರವೆಂದೇ ಹೇಳಬೇಕಾಗುತ್ತದೆ. ಕುಪಿತಗೊಂಡು ಘೋರ ಸ್ವರೂಪಿಯಾಗಿರುವ ಯಮನನ್ನು ನೋಡಿದ ನಂತರವೂ ಬದುಕುಳಿಯಬಲ್ಲವರಾರು? ದೇವಿಯೇ ಶಾಂತಳಾಗು. ಪರಮ ಸ್ವರೂಪಳಾದ ನೀನು ಶಾಂತಳಾದರೂ ಅದು ಈ ಜಗದ ಉದ್ಧಾರಕ್ಕಾಗಿ. ಕೋಪಿತೆಯಾದರೆ ವಂಶಗಳನ್ನು ಸಮೂಲ ನಾಶ ಮಾಡುವೆ. ಮಹಿಷಾಸುರನ ಅಪಾರ ಸೇನೆ ನಿರ್ಮೂಲಗೊಂಡಿರುವುದನ್ನು ಈಗ ತಾನೇ ನೋಡಿದ ನಮಗೆ ವಿಷಯ ಮನದಟ್ಟಾಗಿದೆ. ನೀನು ಯಾರ ಮೇಲೆ ಸಂತೋಷಗೊಳ್ಳುತ್ತೀಯೋ, ಏಳಿಗೆ ಹೊಂದಲೆಂದು ಅರಸುತ್ತೀಯೋ ಅವರು ಎಲ್ಲಾ ದೇಶಗಳಲ್ಲಿ ಗೌರವಿಸಲ್ಪಡುತ್ತಾರೆ. ಸಂಪತ್ತು ಯಶಸ್ಸು ಅವರದಾಗುತ್ತದೆ. ಅವರಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳೆಲ್ಲವೂ ಲಭಿಸುತ್ತವೆ. ಅವರು ಪತ್ನಿ ಮಕ್ಕಳು ಸೇವಕ
ಸೇವಕರೊಂದಿಗೆ ಧನ್ಯ ಬಾಳನ್ನು ಬದುಕುತ್ತಾರೆ. ದೇವಿ ಪುಣ್ಯಜೀವಿಯೊಬ್ಬ ನಿರಂತರವಾಗಿ ಧರ್ಮಕ್ಕನುಸಾರವಾಗಿ ನ್ಯಾಯವಾದ ಕೆಲಸಗಳನ್ನು ಮಾಡುತ್ತಾನೆ. ಅನಂತರ ನಿನ್ನ ಅನುಗ್ರಹದಿಂದ ಸ್ವರ್ಗ ಪ್ರವೇಶ ಮಾಡುತ್ತಾನೆ. ನೀನು ತ್ರಿಲೋಕಗಳಲ್ಲಿಯೂ ಅನುಗ್ರಹಿಸುವ ಶಕ್ತಿಯಾಗಿದ್ದೀಯ. ಅಮ್ಮ ದುರ್ಗೆ, ನಿನ್ನನ್ನು ಸ್ಮರಿಸಿದರೆ ಎಲ್ಲ ಜೀವಿಗಳನ್ನ ಭಯವನ್ನು ನಿವಾರಿಸುತ್ತೀಯ. ಸುಖವಾಗಿರುವವರು ಸ್ಮರಿಸಿದರೆ ಅವರಿಗೆ ಪರಮ ಸದ್ಬುದ್ಧಿಯನ್ನೇ ಕೊಡುತ್ತೀಯ. ದಾರಿದ್ರ್ಯ, ದುಃಖ, ಭೀತಿಗಳನ್ನು ನಿವಾರಿಸುವ ಜಗನ್ಮಾತೆಯೇ, ಜೀವ ಜಗತ್ತಿನ ಸಕಲ ಜೀವಿಗಳ ಹಿತಕ್ಕಾಗಿ ನೀನಷ್ಟು ದಯೆ ತೋರುವವರು ಇನ್ನಾರು ಇರಲು ಸಾಧ್ಯ? ಅಸುರರು ನಾಶವಾದರೆ ಇಡೀ ಜಗತ್ತು ನೆಮ್ಮದಿಯಾಗಿರುತ್ತದೆ. ಅವರು ಶಾಶ್ವತವಾಗಿ ನರಕದಲ್ಲೇ ನರಳುವಂತಹ ಪಾಪ ಮಾಡಿದ್ದರೂ ಅವರೊಂದಿಗೆ ನೀನು ಯುದ್ಧ ಮಾಡಿದ್ದೀಯ. ನಿನ್ನಿಂದ ಮಡಿದು ಸ್ವರ್ಗವನ್ನು ಪಡೆಯಲಿ ಎನ್ನುವುದೇ ನಿನ್ನ ಉದ್ದೇಶ. ಇದು ಪರಮ ಸತ್ಯ. ದೃಷ್ಟಿ ಮಾತ್ರದಿಂದಲೇ ಎಲ್ಲಾ ಅಸುರರನ್ನು ಧೂಳಿಪಟ ಮಾಡುವ ಶಕ್ತಿ ಹೊಂದಿದ್ದರೂ ನಿನ್ನ ಹಾಗೇಕೆ ಮಾಡುವುದಿಲ್ಲ? ಅದಕ್ಕೂ ಒಂದು ಕಾರಣವಿದೆ. ರಾಕ್ಷಸರು ನಿನ್ನನ್ನು ಶತ್ರುವೆಂದು ಪರಿಗಣಿಸಿದರು. ನಿನ್ನ ಆಯುಧಗಳ ಸ್ಪರ್ಶದಿಂದ ಪವಿತ್ರರಾಗಲಿ, ಸದ್ಗತಿ ಹೊಂದಲಿ ಎನ್ನುವುದು ನಿನ್ನ ಆಶಯ. ಅಂತಹ ಪಾಪಿಗಳ ವಿಚಾರದಲ್ಲಿ ಪಾರವಿಲ್ಲದ ಕರುಣೆ ಅನನ್ಯ. ನೀನು ಖಡ್ಗವನ್ನು ಜಳಪಿಸುತ್ತಿದ್ದಾಗ ಅದರ ಅತ್ಯುಗ್ರ ತೇಜಸ್ಸಿನಿಂದ, ನಿನ್ನ ಶೂಲದ ತುದಿಯಿಂದ ಚಿಮ್ಮುತ್ತಿದ್ದ ಕಾಂತಿಯಿಂದ ಆ ರಕ್ಕಸರು ಕುರುಡರಾಗಲಿಲ್ಲ. ಅದಕ್ಕೆ ಕಾರಣವೇನು ಗೊತ್ತಾ? ಆ ಹೊತ್ತಿನಲ್ಲಿ ಅವರು ಅಮೃತೋಪಮ ಕಿರಣಗಳಿಂದ ಚಂದ್ರಗಳಂತೆ ಒಳೆಯುತ್ತಿದ್ದ ನಿನ್ನ ಮುಖವನ್ನೇ ನೋಡುತ್ತಿದ್ದರು. ಏ ದೇವಿ, ದುಷ್ಟರ ದುರ್ನಡತೆಯನ್ನು ಇಲ್ಲ ಮಾಡುವ ಶಕ್ತಿ ನಿನ್ನದು. ನಿನ್ನ ರೂಪವನ್ನು ಕಲ್ಪಿಸಿಕೊಳ್ಳಲು ಅಸಾಧ್ಯ, ಹೋಲಿಕೆಗೆ ನಿಲುಕದ್ದು. ನಿನ್ನ ಪರಾಕ್ರಮದ ಕುರಿತು ಏನು ಹೇಳುವುದು? ದೇವತೆಗಳ ಪರಾಕ್ರಮವನ್ನಡಗಿಸಿದ ಅಸುರರನ್ನೇ ಮಟ್ಟ ಹಾಕಬಲ್ಲ ತಾಯಿ ನೀನು. ಶತ್ರುಗಳ ಬಗೆಯೂ ನೀನಿಂತಹ ದಯೆಯನ್ನು ತೋರಿದ್ದೀಯ. ನಿನ್ನ ಪರಾಕ್ರಮವನ್ನು ಯಾವುದರೊಂದಿಗೆ ಹೋಲಿಸಲು ಸಾಧ್ಯ? ಒಂದೇ ಕಾಲದಲ್ಲಿ ಶತ್ರುಗಳನ್ನು ಭೀತಿಗೊಳಿಸುವ, ಅಷ್ಟೇ ಮನೋಹರವಾಗಿಯೂ ಪ್ರಕಟವಾಗುವ ನಿನ್ನ ಸೌಂದರ್ಯವನ್ನು ಬೇರೆಲ್ಲಿ ಕಾಣಲು ಸಾಧ್ಯ? ಅಮ್ಮ ವರದಾತೆ, ಹೃದಯದಲ್ಲಿ ಕೃಪೆಯ ಸಮುದ್ರವನ್ನೇ ಇಟ್ಟುಕೊಂಡು ಸಮರದಲ್ಲಿ ಪರಮನಿಷ್ಠೂರಿಯಾಗಿ ಗೋಚರಿಸುವ ಈ ಗುಣಗಳನ್ನು ನಿನ್ನಲ್ಲಿ ಮಾತ್ರ ಕಾಣುತ್ತಿದ್ದೇವೆ. ಶತ್ರುಗಳನ್ನು ನಾಶ ಮಾಡಿ ಮೂಜಗವನ್ನು ರಕ್ಷಿಸಿದ್ದೀಯ. ಯುದ್ಧದಲ್ಲಿ ಸಾವನ್ನಪ್ಪಿ ಶತ್ರು ಸೈನ್ಯವು ನಿನ್ನಿಂದಲೇ ಸ್ವರ್ಗ ಪ್ರವೇಶ ಮಾಡಿದೆ. ಉನ್ಮತ್ತರಾಗಿ ಕಾಡುತ್ತಿದ್ದ ಅಸುರರಿಂದ ನಮಗುಂಟಾಗಿದ್ದ ಭಯವೂ ಹೋಗಿದೆ. ನಿನಗೆ ನಮಸ್ಕಾರ. ಅಮ್ಮ ಅಂಬಿಕೆ, ನಿನ್ನ ಶೂಲದ ಮೂಲಕ ಖಡ್ಗದಿಂದ, ಘಂಟಾನಾದದಿಂದ, ಬಿಲ್ಲಿನ ಟಂಕಾರದಿಂದ ನಮ್ಮನ್ನು ರಕ್ಷಿಸು. ಏ ಚಂಡಿಕೆ ಈಶ್ವರಿ, ನಿನ್ನ ಶೂಲಾಯುಧವನ್ನು ತಿರುಗಿಸುತ್ತಾ ನಮ್ಮನ್ನು ದಶದಿಕ್ಕುಗಳಲ್ಲೂ ಕಾಪಾಡು. ತ್ರಿಲೋಕಗಳಲ್ಲಿ ಅಬ್ಬಿ ವಿರಾಜಿಸುತ್ತಿರುವ ನಿನ್ನ ಸೌಮ್ಯ ರೂಪದಿಂದ ಅರಳಲ್ಲಿಯೂ ರಕ್ಷಿಸು. ಹೀಗೆ ದೇವತೆಗಳಿಂದ ಸ್ತುತಿಸಲ್ಪಟ್ಟ ಜಗನ್ಮಾತೆ ನಂದನವನದಲ್ಲಿ ಅರಳಿದ ದಿವ್ಯ ಕುಸುಮಗಳಿಂದ, ಗಂಧಾದಿಗಳಿಂದ ಪೂಜಿಸಲ್ಪಟ್ಟಳು. ಎಲ್ಲ ದೇವತೆಗಳ ಭಕ್ತಿ ಧೂಪದ ಮೂಲಕ ಪೂಜಿತಳಾದ ಆ ದೇವಿಯು ಪ್ರಸನ್ನಗೊಂಡಳು. ನಮಸ್ಕಾರ ಮಾಡಿ ನಿಂತುಕೊಂಡಿದ್ದ ಆ ದೇವತೆಗಳನ್ನು ಕುರಿತು ಹೀಗೆಂದಳು: ನಿಮಗೇನು ಬೇಕೋ ಅದನ್ನು ಕೇಳಿ. ನಿಮ್ಮ ಸ್ತುತಿಯಿಂದ ಪೂಜಿತರಾಗಿರುವ ನಾನದನ್ನು ಪ್ರೀತಿಯಿಂದಲೇ ಕೊಡುತ್ತೇನೆ. ದೇವತೆಗಳು ಉತ್ತರಿಸಿದರು: ಭಗವತಿಯಾದ ನಿನ್ನಿಂದ ನಮಗೆ ಬೇಕಾದುದೆಲ್ಲವೂ ಸಿಕ್ಕಿದೆ. ಇನ್ನು ಕೇಳಬೇಕಾಗಿರುವುದು ಏನೂ ಉಳಿದಿಲ್ಲ. ನಮ್ಮ ಶತ್ರುವಾದ ಮಹಿಷಾಸುರ ಹತನಾದ ಮೇಲೆ ಕೇಳಲು ಬಾಕಿ ಏನೂ ಉಳಿದಿಲ್ಲ. ಹೀಗಿದ್ದರೂ ನಮಗೆ ವರವನ್ನು ಕೊಡಲೇಬೇಕೆಂಬ ಇಚ್ಛೆ ನಿನಗಿದ್ದರೆ, ಓ ಮಹೇಶ್ವರಿಯೇ, ನಮಗೆ ಎದುರಾಗುವ ಆಪತ್ತುಗಳನ್ನೆಲ್ಲ ನಿನ್ನನ್ನು ಸ್ಮರಿಸಿದ ಕೂಡಲೇ ನಾಶ ಮಾಡು. ನೆಲ್ಲಿಕಾಯಿಯಂತೆ ಸುಂದರ ಮುಖವನ್ನು ಹೊಂದಿ ಅಮಲಾಲನೆ ಎಂದು ಕರೆಸಿಕೊಂಡಿರುವ ಜಗನ್ಮಾತೆಯೇ, ಯಾರು ನಿನ್ನನ್ನು ಮೇಲಿನ ಸ್ತೋತ್ರಗಳಿಂದ ಸ್ತುತಿಸುತ್ತಾರೋ ಅವರ ಐಶ್ವರ್ಯ, ವೈಭವ, ಸಂಪತ್ತು, ಕೌಟುಂಬಿಕ ಸುಖವನ್ನು ಸದಾ ವರ್ಧಿಸುತ್ತಿರುವಂತೆ ಅನುಗ್ರಹಿಸು. ಹೀಗೆ ದೇವತೆಗಳು ತಮಗಾಗಿ ಜಗತ್ತಿನ ಹಿತಕ್ಕಾಗಿ ಮಾಡಿದ ಪ್ರಾರ್ಥನೆಯಿಂದ ಪ್ರಸನ್ನಳಾದ ಭದ್ರಕಾಳಿ ಹಾಗೆ ಆಗಲೆಂದು ವರವನ್ನಿತ್ತು ಅಂತರ್ಧಾನ
ಜನನಾದಳು ಎಂಬಲ್ಲಿಗೆ ಸಾವರ್ಣಿಕ ಮನ್ವಂತರದ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆ ಎಂಬ ಚರಿತ್ರೆಯ ಜಗನ್ಮಾತೆ ಎದುರು ನತಮಸ್ತಕರಾದ ದೇವತೆಗಳು ಎಂಬ 4ನೇ ಅಧ್ಯಾಯ ಸಂಪೂರ್ಣವಾಯಿತು. ಕೂತ್ಕೊಳ್ಳಿ ಒಂದು ಸೆಕೆಂಡು. ಮೊದಲನೇ ಅಧ್ಯಾಯದಲ್ಲಿ ನಾವು ಕಾಳಿಯ ಅವತಾರವನ್ನು ನೋಡ್ತೀವಿ. ಮೊದಲನೇ ಅಧ್ಯಾಯ, 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ, 4ನೇ ಅಧ್ಯಾಯದಲ್ಲಿ ನಾವು ಸರಸ್ವತಿಯನ್ನ ನೋಡ್ತೀವಿ. ಇನ್ನು 5ನೇ ಅಧ್ಯಾಯದಿಂದ 10ನೇ ಅಧ್ಯಾಯ ತನಕ ಮಹಾಲಕ್ಷ್ಮಿಯ ಅವತಾರವನ್ನು ನೋಡ್ತೀವಿ. ಈಗ ಆ ತಾಯಿ ಪ್ರಚೋದನೆಗಾಗೋದು, ಆ ತಾಯಿ ಮತ್ತೊಮ್ಮೆ ಆವಿರ್ಭವಿಸುವಂಥದ್ದು ಗೌರಿ ತನಯದಿಂದ ಬರ್ತಾಳೆ, ಗೌರಿ ಮುಖದಿಂದ ಬರ್ತಾಳೆ. ಅದನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ. 5ನೇ ಅಧ್ಯಾಯದಿಂದ ಪ್ರಾರಂಭ ಆಗುತ್ತೆ. ಮೊದಲನೇ 4 ಅಧ್ಯಾಯಗಳು ಸ್ವಲ್ಪ ದೀರ್ಘಕಾಲದಲ್ಲಿದೆ, ಆಮೇಲೆ ಉಳಿದಿರುವ ಅಧ್ಯಾಯಗಳು ಸ್ವಲ್ಪ ಕಡಿಮೆ ಪುಟಗಳಲ್ಲಿದ್ದಾರೆ. 5ನೇ ಅಧ್ಯಾಯ ಶುರು ಮಾಡಲ್ವಾ? ಮಹಾ ಸರಸ್ವತಿ ಧ್ಯಾನ ತನ್ನೆಂಟು ಹಸ್ತಗಳಿಂದ ಗಂಟೆ, ಶೂಲ, ಹಲಾಯುಧ, ಶಂಖ, ಮುಸಲಾಯುಧ, ಚಕ್ರ, ಧನಸ್ಸು, ಬಾಣಗಳನ್ನು ಧರಿಸಿರುವ ಶರದೃತುವಿನ ಚಂದ್ರನಿಗೆ ಸಮಾನವಾದ ಪ್ರಭೆಯುಳ್ಳ ಶ್ರೀ ಗೌರಿಯ ತನುವಿನಿಂದ ಉದ್ಭವಳಾದ ತ್ರಿಲೋಕಗಳಿಗೆ ಆಧಾರಭೂತಳಾದ ಅಪೂರ್ವಳಾದ ಶುಂಭಾದಿ ದೈತ್ಯರನ್ನು ನಾಶ ಮಾಡಿದ ಮಹಾ ಸರಸ್ವತಿಯನ್ನು ಭಜಿಸುತ್ತೇನೆ. ಶುರು ಮಾಡೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ಮಹಿಷಾಸುರನ ವಧೆಯಾದ ನಂತರ ದೇವತೆಗಳ ತಾಪತ್ರಯ ನಿಲ್ಲಲಿಲ್ಲ. ಮುಂದೊಮ್ಮೆ ಶುಂಭ ನಿಶುಂಭರೆಂಬ ಅಸುರರು ತಮ್ಮ ಮದಶಕ್ತಿಗಳ ಮೂಲಕ ಇಂದ್ರನ ಯಜ್ಞ ಭಾಗವನ್ನು ಕಿತ್ತುಕೊಂಡು 3 ಲೋಕಗಳ ಅಧಿಪತ್ಯವನ್ನು ಕಸಿದುಕೊಂಡರು. ಅವರು ಸೂರ್ಯ, ಇಂದ್ರ, ಕುಬೇರ ಹಾಗೆಯೇ ಯಮವರುಣರ ಅಧಿಕಾರಗಳನ್ನು ತಮ್ಮ ವಶಕ್ಕೆ ಪಡೆದು ಜಗತ್ತನ್ನು ಆಳತೊಡಗಿದರು. ಅವರಿಬ್ಬರೇ ವಾಯು ಅಗ್ನಿ ಕರ್ಮವನ್ನು ನಿರ್ವಹಿಸಲು ಶುರು ಮಾಡಿದರು. ದೇವತೆಗಳು ಪೂರ್ಣವಾಗಿ ರಾಜ್ಯವನ್ನು ಕಳೆದುಕೊಂಡರು. ತಮ್ಮದೇ ಸ್ಥಾನಗಳಿಂದ ಹೊರದಬ್ಬಲ್ಪಟ್ಟರು. ಮಹಾಶಕ್ತಿವಂತರಾದ ರಕ್ಕಸರಿಂದ ಅಧಿಕಾರ ಕಳೆದುಕೊಂಡ ಆ ದೇವತೆಗಳು ಅಪರಾಜಿತೆ ಎಂದೇ ಕರೆಯಲ್ಪಡುವ ಆ ದೇವಿಯನ್ನು ಪ್ರಾರ್ಥಿಸಿದರು. ಆಪತ್ತುಗಳೆದುರಾದಾಗ ಸ್ಮರಿಸಿಕೊಂಡರೆ ನಿಮ್ಮೆಲ್ಲರ ದುಃಖ ದುಮ್ಮಾನಗಳನ್ನು ಕ್ಷಣದಲ್ಲೇ ನಿವಾರಿಸುವೆ ಎಂಬ ವರವನ್ನು ದೇವಿ ನೀಡಿರುವುದು ದೇವತೆಗಳಿಗೆ ನೆನಪಾಯಿತು. ಅವರು ಪರ್ವತರಾಜನಾದ ಹಿಮವಂತನ ಸನಿಹ ತೆರಳಿ ಅಲ್ಲಿ ವಿಷ್ಣು ಮಾಯೆಯಾದ ದೇವಿಯನ್ನು ಸ್ತುತಿಸಲು ಆರಂಭಿಸಿದರು. ದೇವತೆಗಳ ಸ್ತೋತ್ರ ಹೀಗೆ ಸಾಗಿತ್ತು. ದೇವಿಗೆ ನಮನ, ಮಹಾದೇವಿಗೆ ನಮನ, ಶಿವೆಗೆ ಅನವರತ ನಮನಗಳು, ಪ್ರಕೃತಿಗೆ ನಮನ, ಭದ್ರೆಗೆ ನಮನ, ದೃಢ ಮನದಿಂದ ಆಕೆಗೆ ನಮಿಸಿದ್ದೇವೆ. ರುದ್ರರೂಪಿ ದೇವಿಗೆ ನಮನ, ನಿತ್ಯಳು ಗೌರಿಯೋ ಜಗದ್ರಾತ್ರಿಯೋ ಆದ ಜಗನ್ಮಾತೆಗೆ ನಮನ, ಬೆಳಗುವ ತಿಂಗಳ ರೂಪ ಹೊಂದಿರುವ ಸುಖ ಸ್ವರೂಪಿಣಿಯಾದ ಆ ದೇವಿಗೆ ಸತತ ನಮನ. ಕಲ್ಯಾಣಿಗೆ ನಮಿಸುತ್ತೇವೆ. ಐಶ್ವರ್ಯ ರೂಪಿಣಿ ಸಿದ್ಧಿ ರೂಪಿಣಿಯಾದ ನಿನಗೆ ಮತ್ತೆ ಮತ್ತೆ ನಮಿಸುತ್ತೇವೆ. ಭೂಪತಿಗಳಿಗೆ ಲಕ್ಷ್ಮಿಯೂ ಆಗಿರುವ ಶರ್ವಾಣಿಯಾದ ನಿನಗೆ ನಮನ. ದುರಿತಗಳಿಂದ ಹೊರತರುವ ದುರ್ಗೆಗೆ ಬ್ರಹ್ಮಾಂಡ ಜ್ಞಾನದ ಸಾರವನ್ನು ಇಟ್ಟುಕೊಂಡು ಸರ್ವ ಆಗುವ
ಕಾರಣ ಎಂದು ಖ್ಯಾತಳಾಗಿರುವ ಕೃಷ್ಣವರ್ಣೆ ಧೂಮ್ರವರ್ಣೆಯಾದ ದೇವಿಗೆ ನಮನ. ಅತಿ ಸೌಮ್ಯಳು ಅತಿ ಘೋರಳು ಆದ ಜಗನ್ಮಾತೆಗೆ ನಮನ. ಜಗತ್ತಿನ ಆಧಾರವಾಗಿರುವ ದೇವಿಗೆ ನಮನ. ತನ್ನ ಕ್ರಿಯೆಯ ಫಲಿತಾಂಶವೇ ಆಗಿರುವವಳಿಗೆ ನಮನ. ಸರ್ವ ಪ್ರಾಣಿಗಳಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ವಿಷ್ಣು ಎಂದು ಕರೆಸಿಕೊಳ್ಳುವ ಆ ತಾಯಿಗೆ ನಮನ. ಸರ್ವ ಪ್ರಾಣಿಗಳ ಚಾಲನಾ ಶಕ್ತಿಯಾಗಿದ್ದುಕೊಂಡು ಚೇತನ ಎಂದು ಕರೆಸಿಕೊಳ್ಳುವ ಆ ತಾಯಿಗೆ ನಮನ. ಜಗತ್ತಿನೆಲ್ಲ ಜೀವಿಗಳಲ್ಲಿ ಬುದ್ಧಿ ರೂಪದಲ್ಲಿರುವ ಆ ತಾಯಿಗೆ ನಮನ. ಸೇವೆ ಸಮಸ್ತ ಬ್ರಹ್ಮಾಂಡದಲ್ಲಿ ಹಸಿವಿನಂತೆ, ನೆರಳಿನಂತೆ, ಶಕ್ತಿಯಂತೆ, ಬಾಯಾರಿಕೆಯಂತೆ, ಕ್ಷಮೆಯಂತೆ ನೆಲೆಸಿರುವ ಆ ತಾಯಿಗೆ ನಮನ. ಜಾತಿ ರೂಪದಲ್ಲಿ, ನಾಚಿಕೆಯ ರೂಪದಲ್ಲಿ, ಶಾಂತಿಯ ರೂಪದಲ್ಲಿ, ಶ್ರದ್ಧೆಯ ರೂಪದಲ್ಲಿ, ಕಾಂತಿಯ ರೂಪದಲ್ಲಿ, ಲಕ್ಷ್ಮಿಯ ರೂಪದಲ್ಲಿ, ವೃತ್ತಿಯ ರೂಪದಲ್ಲಿ, ಸ್ಮೃತಿಯ ರೂಪದಲ್ಲಿ, ದಯೆಯ ರೂಪದಲ್ಲಿ, ತೃಪ್ತಿಯ ರೂಪದಲ್ಲಿ, ತಾಯಿಯ ರೂಪದಲ್ಲಿ ನೆಲೆಸಿರುವ ಆ ಮಹಾತಾಯಿಗೆ ನಮಿಸುತ್ತೇವೆ. ಸಮಸ್ತ ಜೀವ ಜಗತ್ತಿನಲ್ಲಿ ಭ್ರಮೆಯ ರೂಪದಲ್ಲಿ ನೆಲೆಸಿರುವ ಆ ತಾಯಿಗೆ ನಮನ. ಇಂದ್ರಿಯಗಳು ಪಂಚಭೂತಗಳ ವ್ಯವಸ್ಥಾಪಕಿಯಾಗಿರುವ ಆ ತಾಯಿಗೆ ನಮನ. ಚೈತನ್ಯ ಸ್ವರೂಪದಿಂದ ಈ ಜಗತ್ತನ್ನು ಆವರಿಸಿಕೊಂಡಿರುವ ಆ ಮಹಾತಾಯಿಗೆ ನಮಿಸುತ್ತೇವೆ. ಅತಿ ಹಿಂದೆ ಬ್ರಹ್ಮಾದಿ ದೇವತೆಗಳು ಆ ದೇವಿಯನ್ನು ಸ್ತುತಿಸಿದ್ದರು. ಮಹಿಷಾಸುರನ ವಧೆಯಾದ ಮೇಲೆ ದೇವರಾಜ ಇಂದ್ರನು ಯಾವ ದೇವಿಯ ಸೇವೆಯನ್ನು ಸಾರೆ ಮಾಡುತ್ತಿರುವನೋ, ಶುಂಭ ನಿಶುಂಭರಂತಹ ದುರಂಕಾರಿ ರಕ್ಕಸರಿಂದ ಪೀಡಿತರಾಗಿ ಈಗ ಯಾವ ದೇವಿಯನ್ನು ನಾವು ಶರಣ ಹೊಕ್ಕಿದ್ದೇವೋ, ನಮ್ಮಿಂದ ಪ್ರಾರ್ಥಿತಳಾದ ಯಾವ ದೇವಿಯು ತಕ್ಷಣವೇ ಸಕಲ ವಿಪತ್ತುಗಳ ಬುಡವನ್ನೇ ಕಿತ್ತೆಸೆಯುತ್ತಾಳೋ ಆ ಮಂಗಳಕರವಾದ ಈಶ್ವರಿಯು ನಮಗೆ ಒಳಿತನ್ನು ಮಾಡಿ ವಿಪತ್ತುಗಳನ್ನು ನಿವಾರಿಸಲಿ. ಹೀಗೆ ದೇವತೆಗಳು ಸ್ತುತಿಸುತ್ತಿರುವಾಗ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕಾಗಿ ಪಾರ್ವತಿಯು ಸ್ಥಳಕ್ಕೆ ಬಂದಳು. ಸುಂದರ ಉಬ್ಬನ್ನು ನೋಡಿ ನೀವು ಯಾರನ್ನು ಕುರಿತು ಪ್ರಾರ್ಥಿಸುತ್ತಿರುವುದು ಎಂದು ಪ್ರಶ್ನಿಸಿದಳು. ಆಗ ಆಕೆಯ ಶರೀರ ಕೋಶದಿಂದ ಉದ್ಭೂತಳಾದ ಕೌಶಿಕಿಯು ಶುಂಭನೆಂಬ ರಾಕ್ಷಸದಿಂದ ದೇವಲೋಕದಿಂದ ಹೊರದಬ್ಬಲ್ಪಟ್ಟಿರುವ ನಿಶುಂಭನೆದುರು ಸೆಣಸಿ ಸೋತಿರುವ ಈ ದೇವತೆಗಳು ಇಲ್ಲಿ ಸೇರಿ ಸ್ತುತಿಸುತ್ತಿರುವುದು ನನ್ನನ್ನೇ ಎಂದಳು. ಪಾರ್ವತಿಯ ಶರೀರ ಕೋಶದಿಂದ ಹೊರಬಂದ ಕಾರಣ ಆ ತಾಯಿ ಕೌಶಿಕೆಯಲ್ಲಿ ಜನಪ್ರಿಯಳಾಗಿದ್ದಾಳೆ. ಅನಂತರ ಪಾರ್ವತಿಯು ಕಪ್ಪು ಬಣ್ಣ ತಾಳಿ ಕಾಳಿಕಾ ಹೆಸರಿನಿಂದ ಪ್ರಸಿದ್ಧಳಾಗಿ ಹಿಮಾಚಲದಲ್ಲಿ ನೆಲೆಸಿದಳು. ಹೀಗೆ ಕೆಲಕಾಲ ಸರಿದಾಗ ಶುಂಭ ನಿಶುಂಭರ ಸೇವಕರಾದ ಚಂಡಮುಂಡರೆಂಬ ಅಸುರರು ಅತ್ಯಂತ ಮನೋಹರವಾಗಿದ್ದ ಅಂಬಿಕೆಯನ್ನು ನೋಡಿದರು. ಕೂಡಲೇ ಶುಂಭನಿದ್ದಲಿಗೆ ತೆರಳಿದ ಅವರು, ಮಹಾರಾಜ, ಅತ್ಯಂತ ಸುಂದರಿಯಾದ ಒಬ್ಬ ಸ್ತ್ರೀ ಹಿಮಾಚಲವನ್ನೇ ಬೆಳಗುವಂತೆ ಕಾಣುತ್ತಿದ್ದಾಳೆ. ಅಂತಹ ಸುರಸುಂದರಾಂಗಿಯನ್ನು ಯಾರೂ ಎಲ್ಲಿಯೂ ನೋಡಿಲ್ಲ. ದೈತ್ಯರಾಜನೇ, ಆ ದೇವಿಯು ಯಾರೆಂದು ತಿಳಿದು ಅವಳನ್ನು ವಶಪಡಿಸಿಕೊಳ್ಳಬೇಕು. ಅತಿ ಸುಂದರವಾದ ಅವಯವಗಳನ್ನು ಹೊಂದಿ ಸ್ತ್ರೀಯರ ಪೈಕಿ ರತ್ನದಂತೆ ಶೋಭಿಸುತ್ತಿರುವ ಆಕೆ ದಿಕ್ಕುಗಳನ್ನೇ ತನ್ನ ಕಾಂತಿಯಿಂದ ಬೆಳಗುತ್ತಿದ್ದಾಳೆ. ರಾಜ, ನೀನವಳನ್ನು ಒಮ್ಮೆ ನೋಡಬೇಕು. ಪ್ರಭುವೆ, 3 ಲೋಕಗಳಲ್ಲೇ ಶ್ರೇಷ್ಠವಾದ ರತ್ನಗಳು, ಮಣಿಗಳು, ಆನೆ, ಕುದುರೆಗಳು ಈಗ ನಿನ್ನ ಮನೆಯಲ್ಲೇ ಇವೆ. ಇಂದ್ರನಿಂದ ಐರಾವತವೆಂಬ ಗಜರತ್ನವನ್ನು, ಪಾರಿಜಾತ ವೃಕ್ಷ
ವೃಕ್ಷವನ್ನು ಉಜ್ರೈಸ್ರವಸ್ ಎಂಬ ಕುದುರೆಯನ್ನು ವಶಪಡಿಸಿಕೊಂಡಿರುವೆ. ಹಿಂದೆ ಬ್ರಹ್ಮನ ಬಳಿ ಇದ್ದ ಹಂಸಗಳಿಂದ ವಿಮಾನವು ಇಲ್ಲಿಗೆ ತರಲ್ಪಟ್ಟಿದೆ. ಅದೀಗ ನಿನ್ನ ಅರಮನೆಯ ಅಂಗಳದಲ್ಲಿಯೇ ಇದೆ. ಕುಬೇರನಿಂದ ಕಿತ್ತು ತಂದು ಕಟ್ಟಿದ್ದು ಈ ಮಹಾಪದ್ಮವೆಂಬ ನಿಧಿ ಸಮುದ್ರ ರಾಜ ಎಂದು ಬಾಡದ ಕಮಲ ಪುಷ್ಪಗಳಿಂದ ಕೂಡಿರುವ ಕಿಂಚಲ್ಕಿನಿ ಎಂಬ ಮಾಲೆಯನ್ನು ಕೊಟ್ಟಿದ್ದಾನೆ. ನಿನ್ನ ಮನೆಯಲ್ಲಿರುವ ಕಾಂಚನವನ್ನು ಸ್ರವಿಸಬಲ್ಲ ಈ ಛತ್ರಿಯು ವರುಣನಿಗೆ ಸೇರಿದ್ದು. ಹಾಗೆಯೇ ಈ ಶ್ರೇಷ್ಠ ರಥವು ಹಿಂದೆ ಪ್ರಜಾಪತಿಯದ್ದಾಗಿತ್ತು. ಒಡೆಯ ಮರಣವನ್ನುಂಟು ಮಾಡುವ ಶಕ್ತಿಯ ಮೂಲಕ ಜನಪ್ರಿಯವಾಗಿರುವ ಪಾಶವನ್ನು ನೀನು ಮೃತ್ಯುದೇವನಿಂದ ವಶಪಡಿಸಿಕೊಂಡಿದ್ದೀಯ. ನೀರಿನ ಒಡೆಯ ವರುಣನ ಪಾಶಾಯುಧ ಸದ್ಯ ನಿನ್ನ ತಮ್ಮ ನಿಶುಂಭನ ಕೈಯಲ್ಲಿದೆ. ಸಮುದ್ರದಲ್ಲಿ ಸಿಕ್ಕುವ ವಿವಿಧ ಜಾತಿಯ ರತ್ನಗಳೆಲ್ಲವೂ ನಿಶುಂಭನ ಬಳಿ ಇವೆ. ಅಗ್ನಿದೇವ ನಿನಗೆ ಅಗ್ನಿಯ ಮೂಲಕ ಶುದ್ಧಗೊಳ್ಳುವ 2 ವಸ್ತುಗಳನ್ನು ಕೊಟ್ಟಿದ್ದಾನೆ. ದೈತ್ಯಾಧಿಪತಿಯೇ, ಸಮಸ್ತ ಶ್ರೇಷ್ಠ ವಸ್ತುಗಳನ್ನೆಲ್ಲ ನೀನು ತಂದಿಟ್ಟುಕೊಂಡಿದ್ದೀಯ. ಸ್ತ್ರೀರತ್ನಗಳಾದ ಆ ದೇವಿಯನ್ನೇಕೆ ನೀನಿನ್ನೂ ಹಿಡಿದು ತರಲಿಲ್ಲ? ಚಂಡಮುಂಡರ ಈ ಮಾತುಗಳನ್ನು ಕೇಳಿದ ಸುರ ಸುಗ್ರೀವನೆಂಬ ಅಸುರನನ್ನು ದೂತನನ್ನಾಗಿ ದೇವಿ ಬಳಿಗೆ ತೆರಳಲು ನಿಯೋಜಿಸಿದನು. ಶುಂಭ ಹೇಳುತ್ತಾನೆ, ದೇವಿ ಸಂತೋಷದಿಂದಲೇ ಇಲ್ಲಿಗೆ ಬರುವಂತೆ ಮಾಡಲು ಏನೇನು ಹೇಳಬೇಕೋ ಅವನೆಲ್ಲ ಹೇಳು. ಇದು ನನ್ನ ಆಜ್ಞೆ. ಹೀಗೆ ಆಜ್ಞಾಪ್ತನಾದ ಸುಗ್ರೀವ ದೇವಿ ನೆಲೆಸಿದ್ದ ಅತ್ಯಂತ ಸುಂದರ ಪರ್ವತ ಪ್ರದೇಶಕ್ಕೆ ತೆರಳಿ ಮಧುರವಾದ ಮಾತುಗಳಿಂದ ದೇವಿಯನ್ನು ಸಂಬೋಧಿಸುತ್ತಾ ಹೀಗೆಂದನು. ದೇವಿಯೇ, ದೈತ್ಯೇಶ್ವರನಾದ ಶುಂಭನು ಪರಮೇಶ್ವರನಾಗಿದ್ದಾನೆ. ನಾನು ಅವನಿಂದ ನಿಯೋಜಿಸಲ್ಪಟ್ಟ ದೂತ. ಯಾರ ಆಜ್ಞೆಯನ್ನು ಎಲ್ಲಾ ದೇವತೆಗಳು ಮರುಮಾತಿಲ್ಲದೆ ಪಾಲಿಸುತ್ತಾರೋ ಅಂತಹ ಸಮಸ್ತ ದೈತ್ಯಾರಿಗಳನ್ನು ಶುಂಭ ಗೆದ್ದಿದ್ದಾನೆ. ನೀನು ಅವನನ್ನಾಗಲಿ ಅವನ ತಮ್ಮನನ್ನಾಗಲಿ ಕೂಡಿಕೊಳ್ಳಬೇಕು. ಹೀಗೆಂದು ಮಹಾರಾಜನೇ ಆಜ್ಞಾಪಿಸಿದ್ದಾನೆ. ಸಕಲ ಬ್ರಹ್ಮಾಂಡವನ್ನೇ ತನ್ನೊಡಲಲ್ಲಿ ಅಡಗಿಸಿಕೊಂಡಿರುವ ಆ ದುರ್ಗೆ ಭಗವತಿ ಮಹಾಕಾಳಿ ಇದನ್ನು ಕೇಳಿ ಒಳಗೆ ನಗುತ್ತಾ ಹೊರಗೆ ಗಾಂಭೀರ್ಯವನ್ನು ತಾಳಿದಳು. ದೇವಿಯು ಇಂತೆಂದಳು, ನೀನು ಹೇಳಿದ್ದು ನಿಜ. ಇದರಲ್ಲಿ ಸುಳ್ಳೆನ್ನುವಂಥದ್ದೇನು ಕಾಣುತ್ತಿಲ್ಲ. ಶುಂಭ ಸಹ 3 ಲೋಕಗಳಿಗೂ ಒಡೆಯ. ನಿಶುಂಭನು ಅಂತಹ ಪರಾಕ್ರಮಿ ಎನ್ನುವುದು ಸತ್ಯ. ಆದರೆ ನಾನೊಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ಅದನ್ನು ಹೇಗೆ ಸುಳ್ಳಾಗಿಸಲಿ? ಹೀಗೆಟ್ಟು ನಾನು ಮಾಡಿದ ಪ್ರತಿಜ್ಞೆಯನ್ನು ಕೇಳು. ಯಾರು ನನ್ನೊಂದಿಗೆ ಯುದ್ಧ ಮಾಡಿ ಗೆಲ್ಲುತ್ತಾನೋ, ಯಾರು ನನ್ನ ಅಹಂಕಾರವನ್ನು ಅಡಗಿಸುತ್ತಾನೋ, ಯಾರು ನನಗೆ ಸಮಾನವಾಗಿ ನಿಲ್ಲಬಲ್ಲನೋ ಅವನೇ ನನ್ನ ಪತಿ ಎಂದು ಹೇಳಿಬಿಟ್ಟಿದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಇಲ್ಲಿಗೆ ಬರಲಿ. ನನ್ನನ್ನು ಸೋಲಿಸಿ ಕೂಡಲೇ ವರಿಸಲಿ. ತಡಬೇಕೆ? ಈ ಮಾತುಗಳನ್ನು ಕೇಳಿದದು ಕೆರಳಿದ ದೇವಿ, ನಿನಗೆ ವಿಪರೀತ ದುರಹಂಕಾರ. ನನ್ನ ಮುಂದೆ ಹೀಗೆಲ್ಲ ಮಾತನಾಡಬೇಡ. ಶುಂಭ ನಿಶುಂಭರ ಮುಂದೆ ನಿಲ್ಲಬಲ್ಲ ಪುರುಷ 3 ಲೋಕದಲ್ಲೇ ಇಲ್ಲ. ದೇವತೆಗಳೆಲ್ಲ ಸೇರಿದರು ಯುದ್ಧದಲ್ಲಿ ಮಾಮೂಲಿ ರಾಕ್ಷಸರ ಮುಂದೆಯೇ ನಿಲ್ಲಲಾರರು. ಇನ್ನು ಏಕಾಂಗಿನಿ ಸ್ತ್ರೀಯಾದ ನಿನ್ನ ವಿಷಯದಲ್ಲಿ ಹೇಳಲೇನುಳಿದೆ? ಸುಮ್ಮನೆ ನನ್ನ ಮಾತನ್ನು ಕೇಳು. ಮರುಮಾತಿಲ್ಲದೆ ಶುಂಭರನ್ನು ಸೇರಿಕೋ. ಕೂದಲನ್ನು ಜಗ್ಗಿ ಎಳೆದುಕೊಂಡು ಹೋಗುವಂತಹ ಪರಿಸ್ಥಿತಿ ತಂದುಕೊಂಡು ಗೌರವ ಕಳೆದುಕೊಳ್ಳಬೇಡ. ದೇವಿಯು ಉತ್ತರಿಸಿದಳು, ಶುಂಭ ನಿಶುಂಭರು ಶಾಲಿಗಳೆನ್ನುವುದಂತೂ ಹೌದು. ಆದರೇನು ಮಾಡಲಿ? ನಾನು ಹಿಂದೆ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನಲ್ಲ. ನೀನು ಇಲ್ಲಿಂದ ಹೊರಡು. ನಿಮ್ಮ ದೊರೆಗೆ
ಸೂಕ್ತವೆನಿಸಿದನ್ನು ಮಾಡಿಕೊಳ್ಳಲಿ. ಬಲ್ಲಿಗೆ ಸಾವರ್ಣಿಕ ಮನ್ವಂತರದ ಮಾರ್ಕಂಡೇಶ ಪುರಾಣದ ದೇವಿ ಮಹಾತ್ಮೆ ಎಂಬ ಚರಿತ್ರೆಯ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಎಂಬ 5ನೇ ಅಧ್ಯಾಯ ಸಂಪೂರ್ಣವಾಯಿತು. ಇವರು ನಂಜುಂಡ ಸ್ವಾಮಿಗಳು ಅವಧೂತರು. ಅವಧೂತರು ಅಂದರೆ ಯಾರ ಹಿಂದೆ ಪ್ರಕೃತಿಯೇ ನಿಂತಿರ್ತದೋ ಅಂಥವರು ಅವಧೂತರು. ಯಾರು ತಮ್ಮ ಇರುವಿಕೆಯನ್ನು ಪೂರ್ಣವಾಗಿ ನಾಶ ಮಾಡಿಕೊಂಡು ಯಾವುದು ಮೊದಲಿನಿಂದಲೂ ಇತ್ತೋ ಯಾವುದು ಯಾವಾಗಲೂ ಇರ್ತದೋ ಆ ತತ್ವ ಅವರ ಒಳಗಡೆ ಸೇರಿರ್ತದೋ ಅಂಥವರು ಅವಧೂತರು. ಅಂಥವರಲ್ಲಿ ಈ ಮಹನೀಯರು, ನಾವು ಇವ್ರನ್ನ ಅಪ್ಪ ಅಂತ ಕರಿತೀವಿ, ಮತ್ತು ಅವರು ನಮ್ಮನ್ನು ಮಕ್ಕಳು ಅಂತ ಒಪ್ಕೊಂಡಿದ್ದಾರೆ. ಇವರು ನಮ್ಮ ಈ ಮೈಸೂರಿನ ಚಾಮುಂಡಿ ತಪ್ಪಲಿನಲ್ಲಿರೋದು. ಎಷ್ಟೋ ವರ್ಷ ಅವರು ಸಾಧನೆ ಮಾಡಿದ ಸ್ಥಳಗಳು ಸುತ್ತಮುತ್ತ ಇವೆ. ಎಲ್ಲ ಬಂಧುಗಳಿಗೂ ಕೂಡ ಇವರ ಆಶೀರ್ವಾದ ಸಿಗಲಿ ಅನ್ನೋದು ನಮ್ಮ ಬಯಕೆ. ಜಯ ನಂಜುಂಡಪ್ಪ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಇದು ಶ್ರೀ 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 ದತ್ತಾತ್ರೇಯ ಅವಧೂತರ ಆಶ್ರಮ. ಇಲ್ಲಿ ನಂಜುಂಡ ಸ್ವಾಮಿ ಅಂತ ಅವಧೂತರು ಸಮಾಧಿ ಇದೆ. ಅವರು ಸುಮಾರು 27 ವರ್ಷಗಳ ಹಿಂದೆ ಇಲ್ಲಿ ಸಮಾಧಿಯಾಗಿದ್ದಾರೆ. ಇದು ನೂರಾರು ವರ್ಷಗಳ ಕಾಲದಿಂದ ಸಾಧು ಸಂತರು ಸತ್ಪುರುಷರು ಈ ಸ್ಥಳದಲ್ಲಿ ನೆಲೆಸಿ ಇದು ಒಂದು ಪಾವನವಾದ ಪವಿತ್ರವಾದ ಸ್ಥಳ ಆಗಿದೆ. ಇಲ್ಲಿ ಬಂದು ಭಕ್ತಾದಿಗಳು ನೂರಾರು ಜನ ಸಂಖ್ಯೆಯಲ್ಲಿ ಬಂದು ತಮ್ಮ ಬೇಡಿಕೆಗಳನ್ನು ನೆರವೇರಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಸ್ವಯಂ ಪೂಜೆ, ಸ್ವಯಂ ಪ್ರಾರ್ಥನೆ ಮತ್ತು ಭಜನೆ ಈ ಕಾರ್ಯಕ್ರಮಗಳು ನಡೀತದೆ. ಭಕ್ತಾದಿಗಳು ನೂರಾರು ಜನ ಸಂಖ್ಯೆಯಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ಇಲ್ಲಿ ಸಿದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಈ ಸ್ಥಾನಕ್ಕೆ ಯಾರು ಬರ್ತಾರೆ ಅವರ ಕಾರ್ಯಗಳು ಫಲಿಸ್ತದೆ, ಮುಂದೆ ಅವರಿಗೆ ಒಳ್ಳೆಯದಾಗ್ತದೆ. ಇದು ಒಂದು ಮಹಾಪವಿತ್ರವಾದ ಸ್ಥಳ. ಸನಾತನ ಧರ್ಮ ಮತ್ತು ಹಾಗೂ ಸನಾತನ ಕಾರ್ಯಕ್ರಮಗಳು ಇಲ್ಲಿ ಯಾವಾಗಲೂ ಜರುಗ್ತಾ ಇರ್ತದೆ. ಭಕ್ತಾದಿಗಳು ಬಂದು ತಮ್ಮ ಗದ್ದಿಗೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಸ್ವಯಂ ಪ್ರಾರ್ಥನೆ, ಸ್ವಯಂ ಪೂಜೆ, ಎಲ್ಲ ಆಧ್ಯಾತ್ಮಿಕ ವಿಷಯಗಳನ್ನ ಇಲ್ಲಿ ತಿಳ್ಕೋಬಹುದು. ಇಂಥ ಒಂದು ಸನ್ನಿವೇಶ ಮತ್ತು ಇಂಥ ಒಂದು ಪವಿತ್ರವಾದ ಸ್ಥಳ ಇದಾಗಿದೆ. ಇದರಿಂದ ಇಲ್ಲಿ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಮತ್ತು ಅನಂತವಾದ ಸೇವೆಗಳನ್ನ ಇಲ್ಲಿ ಸಲ್ಲಿಸ್ಬೋದು. ನೂರಾರು ಜನ ಹೋಮ ಭಜನೆ ಹಾಗೂ ಪ್ರಾರ್ಥನೆ, ಪಾರಾಯಣ ಇವೆಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತದೆ. ಭಕ್ತಾದಿಗಳು ಬಂದು ತಾವು ಸಹಕರಿಸಿ ಈ ಜಾಗದ ಮಹಿಮೆಯನ್ನು ತಿಳ್ಕೋಬೇಕಾಗಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಜಯ ಗುರುದೇವದತ್ತ. ಹಾಗೂ ಜಗನ್ಮಾತೆ ಸನ್ನಿಧಿಯಲ್ಲಿ ಚಾಮುಂಡೇಶ್ವರಿ ಜಗನ್ಮಾತೆಯ ಸನ್ನಿಧಿಯಲ್ಲಿ ಮೈಸೂರು ನಾಡಪ್ರಭುವಾದ ನಮ್ಮ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಗದ್ಗುರುಗಳಾದ ಅವಧೂತ ನಂಜುಂಡ ಸ್ವಾಮಿ ಗುರುಗಳು, ದತ್ತಾತ್ರೇಯ ಗುರುಗಳು ಏನು ಅವಧೂತರು ಸಾಧು ಸಂತರಿಗೂ ಹಾಗೂ ಸರ್ವರಿಗೂ ಒಳ್ಳೆಯದಾಗಲಿ ಅಂತ ಆ ಗುರುಗಳಲ್ಲಿ ಸದಾ ಪ್ರಾರ್ಥನೆ ಮಾಡುತ್ತಾ ಸರ್ವರಿಗೂ ಒಳ್ಳೆಯದಾಗಲಿ ಅಂತ ಆ ಗುರು ಕಟಾಕ್ಷ ಜಗನ್ಮಾತೆ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಸಾಧುಗಳು ಸದಾ ಇಲ್ಲಿ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡಿದ ಗುರುಗಳು ಸ್ವಯಂವಾಗಿ ಹೋಮ ಪೂಜೆ ಅನ್ನದಾನ ಎಲ್ಲವೂ ಸ್ವಯಂವಾಗಿ ಇಲ್ಲಿ ನಡೀತಕ್ಕಂತಿಲ್ಲ. ಜಯ ಗುರುಗಳು. ಅಮೃತಶಿಲೆಯಿಂದ ಅವರ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ನಿಲ್ಲಿಸಿದ್ದೇವೆ. ಈ ಮೂರ್ತಿಯಲ್ಲಿ ಭಾಳ ದಿವ್ಯವಾದಂಥ ಒಂದು ಚೇತನ ಇದೆ. ಆ
ಆ ಚೇತನ ಶಕ್ತಿ ಪ್ರತಿಯೊಬ್ಬರನ್ನು ಆ ಜೀವಾತ್ಮದಲ್ಲಿ ಸ್ಪಂದನೆಯನ್ನು ಮಾಡ್ತದೆ ಮತ್ತು ಆ ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯ ಚೇತನಗಳನ್ನು ಜಾಗೃತಗೊಳಿಸ್ತಕ್ಕಂಥ ಶಕ್ತಿ ಈ ಶಿಲೆಗೆ ಇದೆ. ಅದರಿಂದ ಪ್ರತಿಯೊಬ್ಬರು ಬಂದು ಇಲ್ಲಿ ದರ್ಶನ ಸ್ಪರ್ಶನವನ್ನು ಪಡೆದರೆ ಅವರ ಕಾರ್ಯಗಳು ಸಿದ್ಧಿಸುವುದರಲ್ಲಿ ಸಂಶಯವೇ ಇಲ್ಲ. ಭಕ್ತಾದಿಗಳು ಬಂದು ಇಲ್ಲಿ ಸ್ವಯಂ ಪೂಜೆ, ಸ್ವಯಂ ದರ್ಶನ ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ವ್ಯಾಪಾರೀಕರಣ ಇಲ್ಲ. ಇದೆಲ್ಲ ಸ್ವಯಂ ಆಗಿ ನಿಮಗೆ ಫ್ರೀಯಾಗಿ ವಿಶಾಲವಾಗಿ ಮನೋರಂಜನೆಯ ಕಾರ್ಯಕ್ರಮಗಳು ಆಗ ಎಲ್ಲ ರೀತಿಯಾದಂಥ ಒಂದು ವಿಷಯಗಳು ಇಲ್ಲಿ ನೀವು ಮನಸ್ತಾಪ ಮಾಡ್ಬೋದು ಮತ್ತು ನಿಮ್ಮ ಸಂಕಲ್ಪಗಳು ಇಲ್ಲಿ ಸಿದ್ಧಿಸೋದ್ರಲ್ಲಿ ಯಾವ ಸಂಶಯವೂ ಇಲ್ಲದೆ ನೀವು ಏನಾದರೂ ಸಂಕಲ್ಪ ಮಾಡಿದ್ರೆ ಅದು ನಿಮಗೆ ನಿಜವಾಗಿ ಈಡೇರ್ತದೆ. ಅದರಿಂದ ಭಕ್ತಾದಿಗಳು ಈ ಸಮಾಧಿ ಮತ್ತು ಈ ಒಂದು ಮೂರ್ತಿಯ ದರ್ಶನ ಸ್ಪರ್ಶನದಿಂದ ನಿಮ್ಮ ರೋಗ ರುಜಿನಗಳು ಕೂಡ ನಿವಾರಣೆ ಆಗ್ತಕ್ಕಂಥ ಒಂದು ಶಕ್ತಿ, ದಿವ್ಯ ಶಕ್ತಿ ಈ ಜಾಗದಲ್ಲಿ, ಈ ಸ್ಥಳದಲ್ಲಿ ಇದೆ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾರೆ. ಆತ್ಮೀಯ ಬಂಧುಗಳೇ, ನಮಸ್ಕಾರ. ನಾವು ಈ ದಿನ ಶ್ರೀ ಅವಧೂತ ನಂಜುಂಡಸ್ವಾಮಿಯವರ ಆಶ್ರಮ ಶ್ರೀ ದತ್ತಾತ್ರೇಯ ಜ್ಞಾನಪೀಠದಲ್ಲಿ ನಾವು ಇದ್ದೇವೆ. ಇದೊಂದು ಐತಿಹಾಸಿಕ ಸ್ಥಳ. ಯಾಕಂತಂದರೆ ಈ ಐತಿಹಾಸಿಕ ಸ್ಥಳದಲ್ಲಿ ಗುರುದೇವ ದತ್ತಾತ್ರೇಯರು ಹೆಚ್ಚು ಕಡಿಮೆ ನಂಜುಂಡಸ್ವಾಮಿಯವರ ರೂಪದಲ್ಲಿ ಅವರು ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿ ನಾವಾದರೂ ಧೈರ್ಯವಾಗಿ ಹೇಳಬಹುದು. ಯಾಕಪ್ಪ ಅಂತಂದರೆ ಶ್ರೀ ನಂಜುಂಡಸ್ವಾಮಿಯವರು ಅಖಂಡ 35 ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದ್ದಾರೆ ಈ ಚಾಮುಂಡೇಶ್ವರಿ ಬೆಟ್ಟದಲ್ಲಿ. ಅಲ್ಲಿಂದ ಇಲ್ಲಿಗೆ ಸುಮಾರು 5-6 ವರ್ಷ ಅಂದರೆ 1992-93ರಲ್ಲಿ ಈ ಸ್ಥಳಕ್ಕೆ ಬಂದು ಇದನ್ನು ಪಾವನ ಮಾಡಿ ಇಲ್ಲಿ ಅವರು ನೆಲೆಸಿದರು. ನಂತರ ಇಲ್ಲಿ ಅನೇಕ ಜನ ತಮ್ಮ ಇಷ್ಟಾರ್ಥಗಳನ್ನು ಅವರನ್ನು ನೋಡೋದ್ರ ಮೂಲಕ ಅವರು ಸಿದ್ಧಿಸ್ಕೊಂಡಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಅವರ ಕಷ್ಟ ಕಾರ್ಪಣ್ಯಗಳು ಕೇವಲ ನಂಜುಂಡಸ್ವಾಮಿಯವ್ರನ್ನ ನೋಡೋದರ ಮೂಲಕವೇ ಅವ್ರಿಗೆ ಎಷ್ಟೋ ಪರಿಹಾರ ಆಗ್ತಾ ಇದ್ದಿದ್ದನ್ನು ನಾವು ಕಣ್ಣಾರ ಕಂಡಿದ್ದೀವಿ. ಯಾಕೆಂದರೆ ನಾನು ಸಹ 1995-96ರಲ್ಲಿ ನಾವೆಲ್ಲ ನಂಜುಂಡಸ್ವಾಮಿಯವ್ರನ್ನ ನಮ್ಮ ಅಪ್ಪ ಅಂತಲೇ ನಾವು ಕರಿತಾ ಇದ್ದಿದ್ದು. ಅವರ ದರ್ಶನನೂ ಕೂಡ ನಾವು ಮಾಡಿದ್ದೀವಿ. ಒಂದೇ ಒಂದು ಸಣ್ಣ ಇದನ್ನು ಹೇಳಿಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಏನಪ್ಪ ಅಂತಂದರೆ, ನನ್ನ ಕಡೆ ತಂಗಿ ಯಜಮಾನರು ಒಬ್ಬರು ಇದ್ದಾರೆ, ಈಗಲೂ ಇದ್ದಾರೆ. ಅವರು ಒಂದು ಆಯಿಲ್ ಮಿಲ್ ಮಾಡಿದ್ರು. ಆಯಿಲ್ ಮಿಲ್ ಮಾಡಿದ್ದು ಬಹಳ ಕಷ್ಟಕ್ಕೆ ಸಿಕ್ಕೊಂಡ್ಬಿಟ್ರು. ಆಯಿಲ್ ಮಿಲ್ಲಲ್ಲಿ ಸಾಲ ಮತ್ತು ವಗೈರೆ ಇವನ್ನೆಲ್ಲ ಮಾಡಿ ತುಂಬ ಕಷ್ಟಕ್ಕೆ ಸಿಕ್ಕೊಂಡ್ಬಿಟ್ರು. ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ, ನಾನು ಸಾಮಾನ್ಯ ಬರ್ತಾ ಇದ್ದೆ, ಇಲ್ಲಿಗೆ ಬರ್ತಾ ಇದ್ದಾಗ ಅವರನ್ನು ಬಾಯಿಲಿ ನೀನು ನಮ್ಮ ಅಪ್ಪನ ದರ್ಶನ ಒಂದು ಸರಿ ಮಾಡು, ಒಳ್ಳೆಯದಾಗಬಹುದು ನಿನಗೆ ಅವರ ದರ್ಶನದಿಂದ ಅಂತ ಹೇಳಿ ನಾನು ಆತನ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದಮೇಲೆ ಆತ ಬಂದ, ಅಪ್ಪ ಅದೇ ಇದರಲ್ಲಿ ಇದ್ದರು, ಅವ್ರಿಗೆ ನಮಸ್ಕಾರ ಮಾಡ್ದೆ. ಅದೇನು ಕೇಳ್ಕೊಂಡೋ ಏನೋ ಗೊತ್ತಿಲ್ಲ. ಅಂತೂ ಅವತ್ತಿನಿಂದ ಅವನಿಗೇನಾಯಿತು ಅಂದರೆ ಏನೋ ಒಂಥರ ಅಪ್ಪನಲ್ಲಿ ಆಸಕ್ತಿ ಬೆಳೀತು. ಅವನು ಅಪ್ಪ ಇರೋವರೆಗೂ ಸಾಮಾನ್ಯ ಬರ್ತಾಯಿದ್ದ. ಅವನ ಕಷ್ಟ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಕೇವಲ 3 ತಿಂಗಳಲ್ಲಿ ಅವನ ಸಂಪೂರ್ಣ ಪರಿಹಾರ ಆಗೋಯ್ತು. ಅವನು ಲಕ್ಷಾಂತರ ರೂಪಾಯಿ ಸಾಲದಿಂದ ಒದ್ದಾಡೋಕ್ಕೆ ಶುರು ಮಾಡಿದ್ದ. ಕೇವಲ 3 ತಿಂಗಳಲ್ಲಿ ಅವನದ್ದೆಲ್ಲ ಮುಗಿಸಿ ಅವನು ಒಂಥರ ಸಮಾಧಾನಕ್ಕೆ ಬಂದ್ಬಿಟ್ಟ. ಇದು ನಾನು ನನ್ನ ಮನೆಯಲ್ಲಿ ನಡೆದಂಥ ಒಂದು ನಿಜವಾದ ಇದನ್ನು ಹೇಳ್ತಾ ಇರೋದು. ನಾನು ಯಾರದ್ದೋ ಹೇಳಿ ಯಾರೋ ಹೇಳಿದ್ದಾರೆ ಅದನ್ನು ನಾನು ಹೇಳ್ತಾ ಇಲ್ಲ. ನಾನು ನಮ್ಮ ಮನೆಯಲ್ಲಿ ನಡೆದದ್ದ ಒಂದು ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನೀವು ನೀವೇನು ಈ ಆಶ್ರಮದಲ್ಲಿ ನಿಮಗೇನು ಯಾವುದೇ ತರಹದ
ಇದನ್ನು ಕೋರಿಕೆಗಳನ್ನು ನಾವು ಈ ಆಶ್ರಮದಲ್ಲಿ ಯಾರೂ ಮಂಡಿಸೋದಿಲ್ಲ. ನಿಮಗೇನಾಗತ್ತೆ ಅದನ್ನು ಕೊಡಬಹುದು. ಮತ್ತು ನೀವು ಇಲ್ಲಿ ನಾವೇನಪ್ಪ ಅಂತಂದರೆ ಸೇವೆ ಮಾಡೋದಷ್ಟೇ ನಿಮ್ಮ ಕರ್ತವ್ಯ. ಇಲ್ಲಿ ಇನ್ನೊಂದು ನನಗೆ ಜ್ಞಾಪಕ ಬರ್ತಾ ಇದೆ, ದಯವಿಟ್ಟು ಕ್ಷಮಿಸಿ, ನನಗೆ ಹೆಚ್ಚು ಮಾತಾಡೋಕ್ಕಾಗೋದಿಲ್ಲ. ಆದರೂ ಇನ್ನೊಂದು ವಿಷಯನ ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಇಲ್ಲಿ ನಮ್ಮ ಭಕ್ತರೊಬ್ಬರು ಶಂಕರ್ ಅಂತ ಅಂದ್ಬಿಟ್ಟು ಅವರು ಬರ್ತಾಯಿದ್ರು. ಅವರಿಗೆ ಯಾರೋ ಹೇಳಿದ್ರಂತೆ, ನೀನು ಹೋಗ್ಬಿಟ್ಟು ನಂಜುಂಡ ಸ್ವಾಮಿಯವರ ಗದ್ದಿಗೆನಲ್ಲಿ ಇದು ಮಾಡಪ್ಪ, ಸೇವೆ ಮಾಡಪ್ಪ ಅಂಥೇಳಿ ಹೇಳಿದ್ರಂತೆ. ಹಾಗೆ ಆತ ಬಂದು ಸೇವೆ ಆತನಿಗೆ ಉದ್ದೇಶ ಏನು ಅಂದರೆ, ಆತನಿಗೆ ಸುಮಾರು 5-6 ವರ್ಷ ಮದುವೆ ಆದಮೇಲೆ 5-6 ವರ್ಷ ಮಕ್ಕಳೇ ಇರಲಿಲ್ಲ. ಮಕ್ಕಳಿಂದ ಇದ್ದಿದ್ದರಿಂದ ಆತ ಏನು ಮಾಡೋದು ಅಂತಂದರೆ, ಪ್ರತಿ ಗುರುವಾರದ ದಿವಸ ಬರೋದು, ಇಲ್ಲಿ ಅಪ್ಪನ ಸೇವೆ ಮಾಡೋದು, ಅಪ್ಪನ ಸೇವೆ ಮಾಡ್ಕೊಂಡು ಮಾಡ್ತಾಯಿದ್ರು. ಹಾಗೆ ಮಾಡಿದ ಕೇವಲ 1 ವರ್ಷದಲ್ಲಿ ಅವ್ರಿಗೆ ಒಂದು ಹೆಣ್ಣು ಮಗು ಆಯಿತು. ಈಗ ಆ ಮಗು 6 ವರ್ಷದ ಮಗು. ಅವರು ಪ್ರತಿ ವರ್ಷ ಅಪ್ಪನ ಆರಾಧನೆಯಲ್ಲಿ ಅವರದ್ದೇ ಖರ್ಚು ವೆಚ್ಚ ಹಾಕ್ಕೊಂಡು ಆರಾಧನೆಯನ್ನು ಮಾಡಿಸ್ತಾ ಇದ್ದಾರೆ. ಇದು ನಿಜವಾಗಿ ನಡೆದಿರೋ ಅಂಥದ್ದು, ನಡೀತಾ ಇರೋದು. ಮತ್ತು ಇಲ್ಲಿ ಅನೇಕ ಜನ, ಈ ನಮಗೆ ಗೊತ್ತಿಲ್ಲದೆ ಇದ್ದಂಥ ಅನೇಕ ಜನ ಅವಧೂತರು ಬರ್ತಾರೆ, ಬಂದು ಇಲ್ಲಿ ಸೇವೆ ಮಾಡ್ತಾರೆ. ಸೇವೆ ಮಾಡಿ ತಮ್ಮ ಇದನ್ನು ಮಾಡ್ಕೊಂಡು, ಒಬ್ಬರು ಬೇಲೂರಿನವರೊಬ್ಬರು ಬರ್ತಾಯಿದ್ರು, ಇತ್ತೀಚೆಗೆ ಅವ್ರು ಕಾಣ್ತಾ ಇಲ್ಲ, ಅವರೊಬ್ಬರು ಅವಧೂತರು ಬರೋರು. ಮತ್ತು ಇನ್ನೊಬ್ಬರು ಈ ಗೌರಿಗದ್ದೆನಲ್ಲಿ ಇರ್ತಕ್ಕಂಥ ವಿನಯ ಅವಧೂತರು ಇಲ್ಲಿಗೆ ಬಂದು ಅವರು ಸಹ ಸೇವೆ ಮಾಡ್ಕೊಂಡು ಹೋಗೋರು. ಅವರಂತೂ ಯಾವಾಗಲೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಬೆಳಗನ್ನ ಜಾವ 5 ಗಂಟೆಗೆ ಬರೋರು, ಬಂದು ಅಪ್ಪನಿಗೆ ಮತ್ತು ದತ್ತಾತ್ರೇಯರಿಗೆ ನಮಸ್ಕಾರ ಮಾಡಿ ಏನು ಪ್ರಸಾದ ಇದೆ ಅದನ್ನು ತಿನ್ಕೊಂಡು ಹೋಗ್ತಾಯಿದ್ರು. ಪ್ರಸಾದ ಅಂದರೆ ಎಷ್ಟೋ ಸಂದರ್ಭದಲ್ಲಿ ನಾವೇನು ಬಿಸಿನಲ್ಲಿ ಯಾರೂ ಮಾಡೋಕ್ಕಾಗ್ತಿಲ್ಲ. ಹಿಂದಿನ ದಿವಸ ಮಾಡಿದ ಅನ್ನನ ಕಲಸಿ ಊಟ ಮಾಡಿಕೊಂಡು ಇದು ಪ್ರಸಾದ ಅಂತ ಅವ್ರ ಕಡೆಯವ್ರಿಗೂ ಎಲ್ಲರಿಗೂ ಒಂದೊಂದು ತುತ್ತು ಕೊಟ್ಟು ತಿನ್ಕೊಂಡು ಹೋದಂಥ ದೃಷ್ಟಾಂತ ಉದಾಹರಣೆಗಳಿದೆ. ಅದು ವಿನಯ ಅವಧೂತರು ಇಲ್ಲಿ ರೆಗ್ಯುಲರಾಗಿ ಬರ್ತಾಯಿದ್ರು. ಹಾಗಾಗಿ ಇಲ್ಲಿ ಇವರ ಈ ನಂಜುಂಡ ಸ್ವಾಮಿಯವರು ಸಾಕ್ಷಾತ್ ದತ್ತಾನೇ ಅವರು. ಆ್ಯಕ್ಚುಲಾಗಿ ಒಂದು ಹೇಳಬೇಕು ಅನ್ನೋದಾದರೆ, ನಾವು ಈ ದೇವಸ್ಥಾನ, ದತ್ತಾತ್ರೇಯರ ದೇವಸ್ಥಾನ ಪ್ರಾರಂಭ ಮಾಡಬೇಕಾದ್ರೆ ಒಂದಾಯಿತು, ನಾನು ಅಪ್ಪನ ಮುಂದೆ ನಿಂತ್ಕೊಂಡು ಸುಮ್ಮನೆ ಹೀಗೆ ದತ್ತಾತ್ರೇಯ ದೇವಸ್ಥಾನ ಆವಾಗ ಕಟ್ಟಿರಲಿಲ್ಲ, ಸುಮ್ಮನೆ ಇದಿತ್ತು. ಆವಾಗ ಒಂದು ಸಾರಿ ಪ್ರಾರ್ಥನೆ ಮಾಡಿದ್ವಿ, ಅಪ್ಪ ಇಲ್ಲಿ ದತ್ತಾತ್ರೇಯ ದೇವಸ್ಥಾನ ಆಗಬೇಕು ಅನ್ನೋದು ನಿನ್ನ ಅಭಿಪ್ರಾಯ, ಅದಕ್ಕೆ ನೀನು ಅವಕಾಶ ಮಾಡಿಕೊಡು ಅಂತಂದ್ಬಿಟ್ಟು. ಅದೇನೋ ಒಂದು ದಿವಸ ಇದರಲ್ಲಿ ಯಾವುದೋ ಒಂದು ಉತ್ಥಾನ ದ್ವಾದಶಿ ದಿವಸ ಇದ್ದಕ್ಕಿದ್ದಾಗೇನೆ ದತ್ತಾತ್ರೇಯ ದೇವಸ್ಥಾನ ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರುಗಳು ಎಲ್ಲರನ್ನೂ ಸೇರಿಕೊಂಡು ಅಲ್ಲಿ ಇದನ್ನು ಮಾಡಿದ್ವಿ, ಏನು ಗುದ್ಲಿ ಪೂಜೆ ಮಾಡಿದ್ವಿ. ಆವತ್ತು ನಂಬಿ ಬಿಡಿ, ಕೇವಲ 100 ರೂಪಾಯಿ ಬಿಟ್ಟರೆ ಜೇಬಲ್ಲಿ ಬೇರೆ ದುಡ್ಡು ಇರಲಿಲ್ಲ. ಅದು ಪೂಜೆ ಯಾರು ಪೂಜೆ ಮಾಡಿದ ಅರ್ಚಕನಿಗೆ 100 ರೂಪಾಯಿ ದಕ್ಷಿಣೆ ಕೊಟ್ಬಿಟ್ಟು ಆಯಿತು ಹೋಗಪ್ಪ ಅಂತ ಹೇಳಿದ್ವಿ. ಆದರೆ ಒಂದೇ ಒಂದು ನಂಜುಂಡ ಸ್ವಾಮಿಯವರ ಕೃಪೆ ಮತ್ತು ಅವರ ಆಶೀರ್ವಾದ, ಸುಮಾರು 25-30 ಲಕ್ಷ ರೂಪಾಯಿ ಖರ್ಚಾಗಿ ತಕ್ಕಂಥ ಈ ದೇವಸ್ಥಾನ ತಲೆ ಎತ್ತಿ ಈ ಸ್ಥಳದಲ್ಲಿ ನಿಂತಿದೆ. ಅದು ಅವ್ರಿಗೆ ಸಲ್ಲಬೇಕಾದಂಥ ಇದು ಗೊತ್ತಾಯ್ತಾ. ಇದು ನಿಜವಾಗಿ ನಡೆದಿರೋವಂಥದ್ದು. ಅದರಿಂದ ಇಲ್ಲಿ ಯಾರೇ ಬರಲಿ, ಅವರೇನು ದುಡ್ಡು ಕಾಸು ಏನೂ ತರಬೇಕಾದ್ದಿಲ್ಲ, ಅವರೇನಿಲ್ಲ. ಇಲ್ಲೇ ಬಂದರೆ ಇಲ್ಲೇ ಊಟ ಮಾಡ್ಬೋದು, ಇಲ್ಲೇ ಮಲಗ್ಬೋದು. ಸೇವೆ ಮಾತ್ರ ಕೇಳ್ತಾರೆ ಅಷ್ಟೇ. ಆ ಸೇವೆಗೆ ಅವರು ತಯಾರಾಗಿರಬೇಕು, ಸೇವೆ ಮಾಡಬೇಕು. ಇಲ್ಲಿ ಬಂದು ಸುಮ್ಮನೆ ನಾವು ಇಲ್ಲಿ ಬಂದು ಏನೋ ಇಲ್ಲಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಆರಾಮಾಗಿ ಮಲಗಿದ್ದು ಹೋಗ್ತೀನಿ, ಅದಾಗಲ್ಲ. ಏನಿದ್ರು ಸೇವೆ ಮಾಡ್ಬೇಕು. ಅಂಥವ್ರನ್ನ ನಮ್ಮ ಅಪ್ಪ ಒಂದೇ ಒಂದು ಗಳಿಗೆನೂ ಇರಿಸ್ಕೊಳ್ಳಲ್ಲ, ಆಚೆಗೆ ಹಾಕ್ತಾರೆ. ಇದು ನಡೆದಂಥದ್ದು. ಇನ್ನೊಂದು ವಿಷಯ ನನಗೆ ಈ ಜ್ಞಾಪಕ, ಇಲ್ಲಿ ನಮ್ಮ ಸ್ನೇಹಿತರು ಅನೇಕ ಜನ ಹೋಗ್ತಾರೆ ಬೆಟ್ಟಕ್ಕೆ.
ನಾವೆಲ್ಲ ಅಲ್ಲಿ ನಿಂತ್ಕೊಂಡಿದ್ವಿ. ಎಲ್ಲರೂ ಬರ್ತಾರೆ, ನಮಸ್ಕಾರ ನಮಸ್ಕಾರ ಅಂತಾರೆ, ಹೊರಟೋಗ್ತಾ ಇರ್ತಾರೆ. ಬನ್ನಿರಿ ಒಳಗಡೆಗೆ, ಬರಲ್ಲ ಯಾರೂ ಬರಲ್ಲ. ಇದು ನಾವು ಅಬ್ಸರ್ವ್ ಮಾಡಿರೋದೇನಪ್ಪ ಅಂದರೆ, ಅವನಿಗೆ ಯೋಗ್ಯತೆ ಇದ್ದರೆ, ಅವನು ನಿಜವಾದಂಥ ಒಂದು ಭಕ್ತನಾಗಿದ್ದರೆ ಮಾತ್ರ ಒಳಗಡೆ ಬರ್ತಾನೆ, ಇಲ್ಲದೇ ಬರಲ್ಲ ಕಾಲ. ಇಲ್ಲಿ ಒಳಗಡೆ ಬರೋಕ್ಕೆ ಅಷ್ಟು ಸುಲಭ ಅಲ್ಲ, ಯಾರೂ ಬರೋಕ್ಕಾಗಲ್ಲ. ಇಲ್ಲಿ ನಿಮಗೆ ಅವನಲ್ಲಿ ಪ್ರೀತಿ ಇದ್ದು, ಅವನಲ್ಲಿ ವಿಶ್ವಾಸ ಇದ್ದು, ಅವನಿಗೆ ಇದಿದ್ದರೆ ಮಾತ್ರ, ಸುಕೃತ ಇದ್ದರೆ ಮಾತ್ರ ನಿಮ್ಮನ್ನು ಒಳಗಡೆ ಕರ್ಕೋತಾರೆ ವಿನ ಇಲ್ಲದೇ ಇದ್ದರೆ ನೀವೇನಿಲ್ಲ, ಗೇಟ್ನಿಂದ ಆಚೆಗೆ ಹೋಗ್ತಾ ಇರಬೇಕು, ಯಾರೂ ಬರೋಲ್ಲ. ಇದು ವಾಸ್ತವವಾಗಿ ನಡೀತಾ ಇರೋದು. ಯಾಕಂದರೆ ನನ್ನ ಅನೇಕ ಜನ ಸ್ನೇಹಿತರು ಹೋಗ್ತಾರೆ, ಬರಲ್ಲ, ಒಳಗಡೆನೇ ಬರಲ್ಲ, ಇಲ್ಲೆಲ್ಲ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇದು ವಾಸ್ತವವಾಗಿ ಈ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ವಿಷಯ. ಎಷ್ಟಾಗತ್ತೋ ಅಷ್ಟು ನಾನು ಹೇಳಿದ್ದೀನಿ. ನನಗೆ ನನ್ನ ಆರೋಗ್ಯ ಸಮಸ್ಯೆ ಅಪ್ಪನೇ ನನ್ನನ್ನು ಮಾಡ್ತಾಯಿದ್ದಾರೆ. ಇದರಿಂದ ನಾನು ತಪ್ಪಾಗಿದ್ದರೆ ಕ್ಷಮಿಸಿ ಇದು ಮಾಡಿ. ತಪ್ಪು ಅನ್ನೋಕ್ಕಿಂತ ಗುರುಗಳೇ, ಈಗಲೇ ಅಪ್ಪವ್ರ ಪವಾಡ ಏನು ಅಂತ ಈಗಲೇ ತೋರಿಸ್ಬಿಟ್ರೆ ಅಪ್ಪವ್ರು. ಯಾಕಂದ್ರೆ ನಿಮ್ ಕೆಲ ಮಾತಾಡಕ್ಕೆ ಆಯ್ತಲ್ಲ, ಆದ್ರೂ ಅಪ್ಪನ ಗುಣಗಾನ ಇಷ್ಟು ಮಾಡ್ತಾ ಇದ್ರೆ ಅಂದ್ರೆ ಅವ್ರ ಶಕ್ತಿನೇ ಅಲ್ಲ. ನಿಜವಾಗಿ ನನಗೆ ಇದೆಲ್ಲ ಕಣ್ಕಂಡಂತ ಪವಾಡಗಳು ತಪ್ಪೇನಿಲ್ಲ. ಇದೇನು ಗೊತ್ತಾ, ನನಗೆ ಮಾತಾಡೋಕ್ಕಾಗಲ್ಲ. ಜಾಸ್ತಿ ಮಾತಾಡಿದ್ರೆ ಏನು ನನಗೆ ಹಾರ್ಟ್ ಕಂಪ್ಲೇಂಟ್. ಅದರಲ್ಲೂ ಮಾತಾಡ್ತಿದಾರೆ, ಅಪ್ಪನ ಗುಣಗಾನ ಮಾಡ್ತಿದಾರೆ ಅಂದ್ರೆ ಅವ್ರ ಶಕ್ತಿನೇ ಅದು. ಅವರಿದ್ದೇ ಇಲ್ಲ, ಅದೇ ಅವರಿಲ್ಲದೆ ಇಲ್ಲ. ಸರಿ. ಜೈ ಗುರುದೇವ ದತ್ತ. ಶ್ರೀ ಅವಧೂತ ನಂಜುಂಡ ಸ್ವಾಮಿಗಳ ಸನ್ನಿಧಾನದಲ್ಲಿ ನಾವಿದ್ದೀವಿ. ಕಳೆದ ಒಂದು ಎಪಿಸೋಡ್ನಲ್ಲಿ ಇವತ್ತು ನಡೀತಕ್ಕಂಥ ಕಾರ್ಯಕ್ರಮ ಏನು ಅಂತ ನಿಮಗೆ ಅಲ್ಪ ಮಟ್ಟಿಗೆ ವಿವರಣೆ ಕೊಟ್ಟಿದ್ದೆ. ಇವತ್ತು ನಮ್ಮ ಸ್ನೇಹಿತರಾದ ನಿಖಿಲ್ ಅವರ ಒಂದು ಸಹಕಾರದೊಂದಿಗೆ, ಯಾಕೆಂದರೆ ಇಲ್ಲಿ ಇರ್ತಕ್ಕಂಥ ಭಕ್ತರೇ ಅಂತಲ್ಲ, ಸರ್ವೇ ಜನನೂ ನಮ್ಮ ಅಪ್ಪವ್ರ ಪವಾಡನ, ಅಪ್ಪವ್ರ ಮಹಿಮೆನ, ಇವತ್ತು ನಡೀತಕ್ಕಂಥ ದುರ್ಗಾ ಪಾರಾಯಣ ಏನಿದೆ ಸಮಸ್ತ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥ ಪಾರಾಯಣ ಆಗಿದ್ದು. ಇದರಿಂದ ಸಮಸ್ತ ಲೋಕ ಜನ ಸುಖವಾಗಿ ಸುಭಿಕ್ಷವಾಗಿ ರೈತರಿಂದ ಹಾಗೂ ಸೈನಿಕರಿಗೆ ಅರ್ಪಣೆ ಆಗಲಿ ಅಂತ ಗುರುದೇವನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಹಾಗಾಗಿ ಇವತ್ತು ನಡೀತಕ್ಕಂಥ ಕಾರ್ಯಕ್ರಮ ಸಮಸ್ತ ಲೋಕ ಜನ ಪಶು ಪಕ್ಷಿ ಪ್ರಾಣಿ ಸುಖಿನೋ ಭವಂತು. ನಮ್ಮ ಅಪ್ಪವ್ರ ಬಗ್ಗೆ ಇನ್ನು ಬಾಕಿ ವಿಚಾರವಾಗಿ ಹೇಳ್ತೀನಿ ಅಂತಂದರೆ, ಕಳೆದ ಬಾರಿ ಪವಾಡ ಅನ್ನೋ ಒಂದು ವಿಚಾರ ತಗೋತು ಅಂದರೆ, ಈ ಸ್ಥಳವೇ ಒಂದು ವಿಶಿಷ್ಟವಾದಂಥ ತಪೋಭೂಮಿ. ಎಷ್ಟು ಮಟ್ಟಕ್ಕೆ ತಪೋಭೂಮಿ ಅಂದರೆ, ಹಿಂದೆ ಸಾಧು ಸಂತರುಗಳು, ಯೋಗ ಮುನಿ ಸನ್ಯಾಸಿಗಳು ಬಂದು ತಪವನ್ನು ಆಚರಿಸಿ, ಇಲ್ಲಿ ಸದ್ಗುರು ನಂಜುಂಡಪ್ಪ ಅವರ ಚೇತನ ಸಮಾಧಿ ಇದೆ, ಇಲ್ಲಿ ಬಂದು ಸೇವೆಗಳನ್ನು ಸಲ್ಲಿಸಿ ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವಾದದೊಂದಿಗೆ ಅವರು ತಮ್ಮ ಸಿದ್ಧಿಗಳನ್ನು ಸಿದ್ಧಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ತುಂಬ ಪ್ರಮುಖವಾದ ಪವಾಡಗಳು ಏನಂತಂದರೆ, ತಮ್ಮಲ್ಲಿ ಏನೇ ನೋವು ದುಃಖ ದುರ್ಭವಿಗಳಿರಲಿ ಅದನ್ನು ಅಪ್ಪವ್ರ ಹತ್ರ ಬಂದು ಇವತ್ತು ಧ್ಯಾನ ರೂಪೇಣ ಅಪ್ಪವ್ರ ಹತ್ರ ಅರ್ಕೆ ಮಾಡ್ಕೊತು ಅಂದರೆ ಅದು ಕಾರ್ಯಸಿದ್ಧಿಯಾಗಿ ಆ ಕಾರ್ಯ ನೆರವೇರ್ತದೆ. ಇನ್ನು ನಾವು ಕಂಡಂಥ ಸಾಕ್ಷಿಗಳು ಅಂತ ಅಂದರೆ, ಕೆಲವರು ಮಕ್ಕಳಿಲ್ಲದವ್ರಿಗೆ ಅಪ್ಪವ್ರ ಹತ್ರ ಗದ್ಗೆ ಬರೀ ಕೂತಿ ಧ್ಯಾನ ಮಾಡ್ಕೊಂಡು ಮಕ್ಕಳನ್ನ ಬೇಡಿ ಇರತಕ್ಕಂಥವ್ರಿಗೆ ಮಕ್ಕಳಾಗಿರ್ತದೆ. ಅದನ್ನು ಸತ್ಯಸಾಕ್ಷಿ ಕಣ್ಣಾರ ನೋಡಿದ್ದೀವಿ ನಾವು. ಅದೊಂದು ಅಪ್ಪವ್ರ ಪವಾಡಕ್ಕೆ ಅಪ್ಪವರೇ ಸಾಟಿ. ಮತ್ತೊಂದು ಮನೆ ವಿಚಾರಗಳಲ್ಲಿ ಏನೇ ಲೋಪದೋಷಗಳಿದ್ರೂ, ಯಾವುದೇ ಒಂದು ಸಮಸ್ಯೆಗಳಿದ್ರೂ ಅಪ್ಪವ್ರ ಹತ್ರ ಬಂದು ನೇರವಾಗಿ ಅರ್ಕೆ ಮಾಡ್ಬೋದು. ಇಲ್ಲಿ ಬಾಹಿರವಾಗಿ ಮಧ್ಯವರ್ತಿಗಳು ಅಂತ ನಮ್ಮ ಆಶ್ರಮದಲ್ಲಿ ಗುರು ಪೂಜೆಗೆ ಅಂತ ನೇರವಾಗಿ ಮಡಗಿರ್ತೀವಿ. ನೇರವಾಗಿ ಶಿಷ್ಯ ಉಂಟು ಗುರು ಉಂಟು ಅನ್ನೋ ಒಂದು ನೇರವಾದಂಥ ವಿಚಾರನ ಗುರುವಲ್ಲಿ ಮಂಡನೆ ಮಾಡಿದ್ದೀವಿ. ಹಾಗಾಗಿ ಸದ್ಗುರು ಅವರು ಎಲ್ಲರಿಗೂ ಒಳ್ಳೇದು ಮಾಡಿ ಆಯುಸ್ಸು ಆರೋಗ್ಯ ಕೊಟ್ಟು ಲೋಕ ಸುಭಿಕ್ಷವಾಗಿ ಅಭಿವೃದ್ಧಿ ಆಗಲಿ ಅಂತ ನಾನು ನನ್ನ ವಿಚಾರನ ಮುಗಿಸ್ತಿದ್ದೇನೆ. ಜಯ ಗುರುದೇವದತ್ತ. ಜಯ ಅವಧೂತ ನಂಜುಂಡಪ್ಪ ಪರಬ್ರಹ್ಮಣಿಯೇ ನಮೋ ನಮಃ. ಇದು ಯೂಟ್ಯೂಬ್ ಚಾನಲ್ಲು. ನಮ್ಮ ಸ್ನೇಹಿತರಾದಂಥ ನಿಖಿಲ್ ಅವ್ರದ್ದು DV ಕ್ರಿಯೇಷನ್ ಮೈಸೂರು ಅಂತ. ದಯಮಾಡಿ ಗುರುದೇವರ ಸತ್ಕಾರ್ಯಗಳನ್ನ
ಈ ಒಂದು ಚಾನಲಲ್ಲಿ ಪ್ರಕಟಣೆ ಮಾಡ್ತಿದ್ದೀವಿ. ಅದ ಮೇಲ್ತಾನೆಂತು ಮುಕ್ತನಾಗಬೇಕಣ್ಣ, ಚಿಕ್ಕ ಪುಟ್ಟವರಿಲ್ಲದಿಹ ಚಿಂತೆ, ನೆರೆಹೊರೆಯ ಮನೆಯೊಳು ಒಕ್ಕಲಿರುವರ ಮಾತುಗಳ ಚಿಂತೆ. ಚಿಕ್ಕ ಪುಟ್ಟವರಿಲ್ಲದಿಹ ಚಿಂತೆ, ನೆರೆಹೊರೆಯ ಮನೆಯೊಳು ಒಕ್ಕಲಿರುವರ ಮಾತುಗಳ ಚಿಂತೆ. ಮಕ್ಕಳಾಗದ ಚಿಂತೆ ಬಳಿಕ ಮಕ್ಕಳಿಗೆ ಕೆಂಬ ಚಿಂತೆಯು, ಮಕ್ಕಳೆಲ್ಲ ಒಕ್ಕಲೋಗಲು ಬಿಕ್ಕಿ ಬಿಕ್ಕಿ ಅಳುವ ಚಿಂತೆ. ಇಂತು ಮುಕ್ತನಾಗಬೇಕಣ್ಣ, ಇಂತಾದ ಮೇಲ್ತಾನಾಗಬೇಕಣ್ಣ. ಹೋಮನೇಮ ಸ್ನಾನಗಳ ಚಿಂತೆ, ಮನದೊಳಗೆ ಹುಟ್ಟುವ ಕಾಮಿತಾತಗಳಿಲ್ಲದಿಹ ಚಿಂತೆ. ಹೋಮನೇಮ ಸ್ನಾನಗಳ ಚಿಂತೆ, ಮನದೊಳಗೆ ಹುಟ್ಟುವ ಕಾಮಿತಾತಗಳಿಲ್ಲದಿಹ ಚಿಂತೆ. ಭಾಮೆಯಿಲ್ಲದ ಚಿಂತೆ ಭಾಮೆಗೆ, ಪ್ರೇಮವಿಲ್ಲದ ಚಿಂತೆ ಪ್ರೇಮಕ್ಕೆ, ಹೇಮವಿಲ್ಲದ ಚಿಂತೆ ಹೇಮಕ್ಕೆ. ಭೂಮಿ ಇಲ್ಲದ ಚಿಂತೆಯೋಳ್ತಾನ್ ಎಂತು ಮುಕ್ತನಾಗಬೇಕಣ್ಣ, ಇಂತಾದ ಮೇಲ್ತಾನ್ ಎಂತು ಮುಕ್ತನಾಗಬೇಕಣ್ಣ. ದಿಕ್ಕು ತೋರದೆ ದುಃಖಿಸುವ ಚಿಂತೆ, ಗುರು ಶಂಕರಾರ್ಯರ ಸಿಕ್ಕು ತಿಳಿಯದೆ ಲೆಕ್ಕಿಸುವ ಚಿಂತೆ. ದಿಕ್ಕು ತೋರದೆ ದುಃಖಿಸುವ ಚಿಂತೆ, ಗುರು ಶಂಕರಾರ್ಯರ ಸಿಕ್ಕು ತಿಳಿಯದೆ ಲೆಕ್ಕಿಸುವ ಚಿಂತೆ. ಅಕ್ಕಿ ಇಲ್ಲದ ಚಿಂತೆ ಅಕ್ಕಿಗೆ, ರೊಕ್ಕವಿಲ್ಲದ ಚಿಂತೆ ರೊಕ್ಕವು ಸಿಕ್ಕಲಿಲ್ಲದ ಚಿಂತೆ, ಸಿಕ್ಕಲು ಮುಕ್ತ ತಾನಾಗಿರುವ ಚಿಂತೆ. ಎಂತು ಮುಕ್ತನಾಗಬೇಕಣ್ಣ, ಇಂತಾದ ಮೇಲ್ತಾನೆಂತು ಮುಕ್ತನಾಗಬೇಕಣ್ಣ. ಎಂತು ಮುಕ್ತನಾಗಬೇಕಣ್ಣ, ಇಂತಾದ ಮೇಲ್ತಾನೆಂತು ಮುಕ್ತನಾಗಬೇಕಣ್ಣ. जय बोलो गुरु महाराज जी की जय, जय बोलो महामाये की जय, जय बोलो समस्त भक्त वृंदों की जय.